ಅವನಿಗೆ ಎಷ್ಟು ಆಟಿಟ್ಯೂಡ್ ಇರಬೇಕು ಅಂತ ಲೆಕ್ಕ ಮಾಡಿ, ಎಷ್ಟು ಮಿಸ್ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟು ನಿಂತ್ಕೊಂಡು ಡ್ಯೂಟಿ ಟೈಮಲ್ಲಿ ಕುಡ್ದಿದ್ದಾನೆ. ಸಕಲೇಶ್ಪುರ ಲೋಕಲ್ ಅಂತ ಗೊತ್ತಿಲ್ಲ, ಸಕಲೇಶ್ಪುರ ಎಂಟ್ರಿಯಲ್ಲಿ ಒಂದು 20 ರಿಂದ 25 ಜನ ಒಂದಷ್ಟು ಅಟ್ಯಾಕ್ ಮಾಡಿದ್ರು. ಎಫ್ಐಆರ್ ಸೀದಾ ಅಲ್ಲೇ ಸಕಲೇಶ್ಪುರಕ್ಕೆ ಹೋಗಿ ಕೊಟ್ಟಿದ್ದಾರೆ. ಎಂಟೈರ್ ದೇವನಹಳ್ಳಿ ಅರ್ಧ ಎಲ್ಲರೂ ಕಾಲೇಜ್ ಫ್ರೆಂಡ್ಸ್ಗಳು ಅವ್ರಿಗಿಲ್ಲ ಅಂದ್ರೆ 50-56 ಓನರ್ ಬಂದ, ಅಣ್ಣ ಹಿಂಗ ಆಗೈತಣ್ಣ ನಿಮ್ ತಮ್ಮ ಹೇಳಿದ್ರು. ಅಲ್ಲೇ ಚೆಕ್ ಪೋಸ್ಟ್ ಅಲ್ಲಿ ಪಟ್ಟಂತ ಬಂದಿದ್ರು, ನಾನೇ ಬಂದ್ಬಿಡ್ತೀನಿ. ಕಸ್ಟಮರ್ಗೂ ಸ್ಮೆಲ್ ಬಂದಿದೆ, ಆಮೇಲೆ ಕಂಪ್ನಿ ಒಳಗಡೆ ಮಿಷನ್ ಆಯ್ತು. ಹಾಗೆ ನಾನು ಇನ್ನ ಗುಳ್ಳೆ ಮೆಸೇಜ್ಗಳು ಅವ್ರಿಗೆ ಬಂದಾಗ ನಾನು ಇಲ್ಲಿ ಅಪ್ರೆಂಟಿಸ್ ಟ್ರೈನಿಂಗ್ ಅಂತ ಅಲ್ಲಿ ಹೋದ್ರೆ ಏನೋ ಒಂದು ಮಾಡ್ತೀವಿ ಅನ್ನೋಂಥದ್ದು ಒಂದು ನನಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಟರ್ಬೋ ಇಂಜಿನ್ ಗಾಡಿಗಳಿತ್ತು, ಆ ಗಾಡಿ ತಗೊಂಡ್ಬಂದಿದ್ದೆ ನಾನು ಇಲ್ಲಿ. ಹಾಗೆಲ್ಲ ಗಾಡಿ ರೇಟ್ಗಳು ಕಮ್ಮಿ, ರೇಟ್ಗಳು ಕಮ್ಮಿ, ಡೀಸೆಲ್ ರೇಟ್ ಸಹ ಕಮ್ಮಿ ಇತ್ತಾಗ. ಹೌದೌದು, ಅವಾಗ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ರ ಇಲ್ಲ ಅವಾಗ ಸ್ಟಾರ್ಟಿಂಗ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಬೆಳ್ಳಂದೂರು ಸಿಲ್ಪೋರ್ಡ್ ಎರಡೇ ಟಾರ್ಗೆಟ್ ಇಂಡೈರೆಕ್ಟ್ ಆಗಿ ಒಂದು ಹುಡುಗಿ ಕಂಪ್ನಿಗೆ ಕಂಪ್ಲೇಂಟ್ ವರ್ಷ ಅಲ್ಲಿ ವೇಸ್ಟ್ ಮಾಡ್ಕೊಂಡೆ ಅಂತ. ಯಾಕೆಂದ್ರೆ ಅಷ್ಟೇ ಸ್ಟ್ರಗಲ್ ಇತ್ತು ನನಗೆ, ಎಲ್ಲ ಫ್ಲಡ್ಜ್ ಮಾಡಿ ಆಮೇಲೆ ಅದ 3ನೇ ತಿಂಗಳು ಏನಾಗ್ಬಿಡುತ್ತೆ ಅಂತ ರೈಟ್ ಕೊಡೋ ಟೈಮಲ್ಲಿ ಎಲ್ಲಾರ ಸೈಡ್ ಹಾಕಿ ಮಲಗೋಣ ಅಂತ ಎಷ್ಟು ಬೇಜಾರು. ನಾನು ಅನ್ಕೊಂಡ್ರಂಗೆ ಶೋರೂಮ್ ಗಾಡಿ ಅಂತ ಮಾಡಿದ್ದು ಕಾರ್ನ ಶಿಫ್ಟ್ ಡಿಸೈರ್ ನ. ಆ ಗಾಡಿ ತಂದಾಗ ಕೆಲವು ನನ್ನ ಮಕ್ಳು ಅವನಿಗೆ ಬೇಕಿತ್ತ, ಅವ್ರ ಅಪ್ಪ ಸತ್ಮೇಲೆ ಇವೆಲ್ಲ ಆಟಿಟ್ಯೂಡ್ ಬೇಕಿತ್ತ, ಹೆಂಗ್ ಜೀವನ ಮಾಡ್ತಾ ನೋಡ್ತೀವಿ. ನಮ್ಮ ತಂದೆ ಸತ್ತಾಗ ಯಾರಾಗಿದ್ದಾರೆ ಯಾರಾಗಿಲ್ಲ, ಪ್ರತಿಯೊಂದು ಇಲ್ಲಿ ಇಟ್ಕೊಂಡಿದೀನಿ. ಒಳಗಡೆ ಕಸ್ಟಮರ್ ಮನೆ ಹಾಳು ಮಾಡ್ಕೊಂಡು ನಿಮ್ಮ ಮನೇಲಿ ಹಾಳು ಮಾಡಲ್ಲ. ಒಬ್ಬೊಂದ್ ಮನೆ ಹಾಳು ಮಾಡ್ಬೇಕು ಅಂತ ನಿಮ್ಗೆ ಏನಾದ್ರು ಇಷ್ಟ ಆಯ್ತಾ, ಅವನೇನ್ ನೀವು ಬಡಿಬೇಡಿ ಏನು ಮಾಡ್ಬೇಡಿ. ಗಾಡಿ ತಗೊಂಡು ಬಂಡವಾಳ ಹಾಕ್ತಾನು ಪ್ರತಿಯೊಂದು ಗೊತ್ತಿರುತ್ತೆ ಬಿಡಿ ಸರ್. ನಾನು ಹೇಳಕ್ ಹೋಗೋದ್ಬೇಕಾದ್ರೆ ಬಂಡವಾಳ ಹಾಕಿರೋ ಪ್ರತಿಯೊಂದು ಗೊತ್ತಿರುತ್ತೆ. ಹೊಸದಾಗಿ ಬರೋಂಥವ್ರು ನಾನು ಹೇಳೋದು ಆಲ್ಮೋಸ್ಟ್ 10 years ಓಡಿಸ್ತಾ ಇದ್ದೀರಾ. ಏನೆಲ್ಲ ಮಾಡಿದೆ ಸರ್ ನೀವು? ಏನೆಲ್ಲ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ITI ಮುಗಿಸ್ಕೊ ಬಂದಾಗ ನಾನು ಇಲ್ಲಿ ಅಪ್ರೆಂಟಿಸ್ ಟ್ರೈನಿಂಗ್ ಅಂತ ಬಂದಿದ್ದೆ. ಆಕ್ಚುಲಿ ಬಂದಿದ್ದು ಬೆಂಗಳೂರು ಅಂತ ಫಸ್ಟ್ ಟೈಮ್. ಒಬ್ರಿಗೆ ಬೆಂಗಳೂರು ಅಂದ್ರೆ ಆಗೆಲ್ಲ 14-15 ಒಂದ್ ಬೆಂಗಳೂರು ಅಂದ್ರೆ ಏನೋ ಒಂದು ಕನ್ಸು. ಅಲ್ಲಿ ಹೋದ್ರೆ ಏನೋ ಒಂದ್ ಮಾಡ್ತೀವಿ ಅನ್ನೋಂಥದ್ದು ಒಂದು ಎಲ್ಲರಿಗೂ ಒಂದು ಕನ್ಸು ಇರುತ್ತೆ. ಅದೇ ಕನ್ಸು ಇಟ್ಕೊಂಡು ನಾನು ಬೆಂಗಳೂರಿಗೆ ಬಂದಂತವ್ರು. ಬಂದು ಮಿಷಿನ್ ಆಪರೇಟರ್ ಆಗಿ ವರ್ಕ್ ಮಾಡಿ ಆ ಜಾಗದಲ್ಲಿ ಏನೋ ಒಂಚೂರು ನನಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅದಾದ್ಮೇಲೆ ನಮ್ಮ ಅಣ್ಣ ಕೃಷ್ಣ ಅಂತ ಆಯ್ತಾ, ಅವ್ರನ್ನೆಲ್ಲ ಇದ್ ಮಾಡಿ ಒಂದು ಇಂಡಿಕಾ ಕಾರ್ ತಗೊಂಡ್ಬಂದೆ. ಇಂಡಿಕಾ ಕಾರ್ ಇಂಡಿಕಾ ತಗೊಂಡಿದ್ರ? ಇಂಡಿಕಾ EV2 ಅಂತ ಟರ್ಬೋ ಇಂಜಿನ್ ಗಾಡಿಗಳಿತ್ತು. ಹೌದು, ಆ ಗಾಡಿ ತಗೊಂಡ್ಬಂದಿದ್ದೆ ನಾನು. ಹಾಗೆಲ್ಲ ಗಾಡಿ ರೇಟ್ಗಳು ಕಮ್ಮಿ, ರೇಟ್ಗಳು ಕಮ್ಮಿ, ಡೀಸೆಲ್ ರೇಟ್ ಸಹ ಕಮ್ಮಿ ಇತ್ತಾಗ. ಹೌದೌದು, ಅವಾಗ್ಲಿಂದ ನಾವು ಸ್ಟಾರ್ಟ್ ಮಾಡ್ತಂತ. ಅದಾದ್ಮೇಲೆ ಕೆಲಸ ಮಾಡ್ತೀರಾ, ಕೆಲಸ ಮಾಡಾದ್ಮೇಲೆ ಕ್ಯಾಬ್ ತರ್ತೀರಾ. ನೀವು ಅವಾಗ ಕಂಪ್ನಿಗೆ ಅಟ್ಯಾಚ್ ಮಾಡಿದ್ರಾ ಇಲ್ಲ ಅವಾಗ ಸ್ಟಾರ್ಟಿಂಗ್ ಅಂತ? ಸ್ಟಾರ್ಟಿಂಗ್ ಅಲ್ಲಿ ತಂದಾಗ ಕಂಪ್ನಿನ ಅಟ್ಯಾಚ್ಮೆಂಟ್ ಡೈರೆಕ್ಟ್. ಇದ್ರ ITP ಅಲ್ಲಿ ಜೆರಾಕ್ಸ್ ಅಂತ ಇದೆ. ಹಾಗೆಲ್ಲ ಟ್ರಿಪ್ ಶೀಟ್ ಎಲ್ಲ 250-260 ಅಷ್ಟೇ ಇದಾಗೆಲ್ಲ. ಆಗ ಡೀಸೆಲ್ ರೇಟ್ ಕಮ್ಮಿ, ಜಾಮ್ಗಳು ಕಮ್ಮಿ ಇತ್ತು, ಜನಗಳು ಅಷ್ಟು ಇರ್ಲಿಲ್ಲ. ವೈಟ್ ಫೀಲ್ಡ್ ಇದಕ್ಕೆ ITP ಹೋಗ್ತೀವಿ ಅಂದ್ರೆ ನಮ್ಗೆ ಬೆಳ್ಳಂದೂರು ಸಿಲ್ಪೋರ್ಡ್ ಎರಡೇ ಟಾರ್ಗೆಟ್, ಇನ್ ಮಿಕ್ಕಿದ ಎಲ್ಲೂ ಜಾಮ್ ಆಗ್ತಾ ಇರ್ಲಿಲ್ಲ. ಆತರ ಇತ್ತು. ಈಗಂತೂ ಕೇಳಂಗೆ ಇಲ್ಲ ಬಿಡಿ, ಎಂಟರ್ ಬೆಂಗಳೂರು ಎಲ್ಲೋದ್ರೂ ಜಾಮ್ ಸ್ಟಾರ್ಟ್ ಆಗಿದೆ. ಇವಾಗ ಸಿಲ್ಪೋರ್ಡ್ ಇಂದ ಕಾಡುಬಿಸ್ನಳ್ಳಿ ಆ ಕಡೆ ಎಲ್ಲ ಹೋಗ್ಬೇಕಂದ್ರೆ ಮಿನಿಮಮ್ 1 hour ಬೇಕಿರಬೇಕು. ಈಗ ಅಟ್ಲೀಸ್ಟ್ ಸಿಲ್ಪೋರ್ಡ್ ಹೆಂಗಾರ ಕ್ರಾಸ್ ಮಾಡಬಹುದು, ಕಾಡುಬಿಸ್ನಳ್ಳಿ ಕ್ರಾಸ್ ಮಾಡಕ್. ಹೌದು, ಸಿಲ್ಪೋರ್ಡ್ ಕ್ರಾಸ್ ನಮ್ಗೆ ಅಷ್ಟೊಂದು ಟ್ರಾಫಿಕ್ ಇರಲ್ಲ. ನಮ್ಗೆ ಸಿಲ್ಪೋರ್ಡ್ ಇಂದ ಬಿಟ್ಟು HSR ಬಿಟ್ಟು ಹೋದ್ರೆ ಬೆಳ್ಳಂದೂರಿಂದ HSR ಎಂಟ್ರಿ ಆದ್ರೆ ಮುಗೀತು ಅನ್ಕೊಳ್ಳಿ ನೀವು, ನರ್ಕಾನೆ ಆ ಕಡೆಯಿಂದ. ಅದಾದ್ಮೇಲೆ ಇಂಡಿಕಾ ತೊಳ್ತೀರಾ, ಕಂಪ್ನಿ ಡ್ಯೂಟಿ ಟ್ರಿಪ್ ಎಲ್ಲ ಮಾಡ್ತೀರಾ. ಈ ಓಲಾ ಒಬ್ಬರು ಆ ತರ ಮಾಡಿದಿರಲ್ಲ ನೀವು? ಇಂಡಿಕಾ ತಗೊಂಡು ಕಂಪ್ನಿ ಡ್ಯೂಟಿ ಮಾಡ್ತಾ ಇದೆ. ಈ ಕಂಪ್ನಿಗಳಲ್ಲಿ ಏನು ಅಂದ್ರೆ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತುಂಬಾ ಇರುತ್ತೆ. ಹೌದು, ನಾನು ಮಾಮೂಲಿ ಹೋಗ್ಬೇಕಾದ್ರೆ ಸ್ವಲ್ಪ ನಿದ್ದೆ ಬರ್ತಾ ಇತ್ತು ಅಂತ ಹೀಗೆ ನಮ್ಮ ತಾಯಿಯವ್ರ ಕಾಲ್ ಮಾಡೋದಂತ ಮಾತಾಡ್ತಾ ಇದ್ದೆ. ನಾವು ನಮ್ಮ ತಾಯಿ ಜೊತೆ ಮಾತಾಡೋದು ಅಥವಾ ಇನ್ನೊಬ್ರ ಜೊತೆ ಮಾತಾಡೋದು ಮಿಸ್ ಕನ್ವೆ ಅಂದ್ರೆ ಅವ್ರಿಗೆ ಏನಿಸ್ತದೆ ಅವ್ರ ಜೊತೆ ಮಾತಾಡ್ತಾ ಇರೋದು ಇವ್ರಿಗೆ ನಾನೇನೋ ಹೇಳ್ತಾ ಇದ್ದೀನಿ ಇಂಡೈರೆಕ್ಟ್ ಆಗಿ ಅನ್ನೋ ತರ. ಒಂದ್ ಹುಡುಗಿ ಕಂಪ್ನಿಗೆ ಕಂಪ್ಲೇಂಟ್ ಮಾಡಿ ಈ ತರ ನನ್ನ ರೇಗಿಸ್ತಾ ಇದ್ದ ಹಾಗೆ ಹೀಗೆ ಅಂತ ಏನೇನೋ ಕಂಪ್ಲೇಂಟ್ಗಳು. ಅವ್ರಿದ್ದವ್ರು ಏನೋ ಈಗ ಮಾಡೋದಂತಲ್ಲ, ನೋಡೋಣ ನಮ್ಮ ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ ಹಾಗೆ ಹೀಗೆ ಅಂತ ಹೇಳಿ ಕಂಪ್ನಿನ ಬಿಟ್ಟೆ. ಅವರೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಓಕೆ ಅನ್ಬಿಟ್ಟು 1 ವಾರ ಬಿಟ್ಟು ಕರ್ಸ್ಕೊಂಡ್ರು. ಮತ್ತೆ ಅದಾದ್ಮೇಲೆ ಹಿಂಗೆ ಡ್ಯೂಟಿಗಳು ಸತಾಯಿಸ್ತಾರೆ ನೋಡಿದ್ರಲ್ಲ ಕೆಲವರು, ಹಾಗೆಲ್ಲ ಸ್ವಲ್ಪ ಒಬ್ಬೇ ಜಾಸ್ತಿಗಳಿತ್ತು. ತುಂಬಾ ಜನ ಬಿಟ್ಟು ಹೊರಗಡೆ ಬಂದೆ. ಆ ತಿಂಗ್ಳಿಗೆ ಮಾಡ್ತಾ ಇದ್ದಿದ್ದು ಒಂದಷ್ಟು ಅಮೌಂಟ್ ಅಷ್ಟೇ, ಲೋನ್ಗಾಗಿ ಏನೋ ಒಂದಷ್ಟು ದುಡಿಮೆ ಮಾಡ್ತಾ ಇದ್ದೆ. ಅದಾದ್ಮೇಲೆ ಓಲಾ ಉಬರ್ಗೆ ಅಂತ ಹೇಳಿದೆ. ಓಲಾ ಉಬರ್ ಇಳಿದ್ಮೇಲೆ ಗೊತ್ತಾಗಿದ್ದು ಇಷ್ಟು ತಿಂಗಳು ಇಷ್ಟು ವರ್ಷ ಅಲ್ಲಿ ವೇಸ್ಟ್ ಮಾಡ್ಕೊಂಡೆ ಅಂತ. ಯಾಕೆಂದ್ರೆ ಆ ಟೈಮ್ ಅಲ್ಲಿ ಓಲಾ ಉಬರ್ ಬಿಸ್ನೆಸ್ ಹಂಗಿತ್ತು. ಅದೇ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲ, ಅವಾಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಒಳ್ಳೆ ಬಿಸ್ನೆಸ್ ಕೊಡ್ತಾ ಇದ್ರು. ಆ ಟೈಮ್ ಅಲ್ಲಿ ತುಂಬಾ ಜನ ಗಾಡಿ ಮಾಡ್ಕೊಂಡ್ರು. ಅದೇ ಬಿಸ್ನೆಸ್ ಇರುತ್ತೆ ಅಂತ ಇವತ್ತು ಇಲ್ಲಿ ಬರ್ತಾ ಇದಾರೆ. ಅವರು ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಕೊಟ್ರು ಅಷ್ಟೇನೆ. ಈಗ ನಮ್ಮ ಹತ್ರ ಕಿತ್ಕೊಂಡ್ ತಿಂತಾ ಇದ್ರಲ್ಲ. ಒಂದು ವಿಡಿಯೋ ಹಾಕಿದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಎಷ್ಟೋ ಜನಕ್ಕೆ ಶೇರ್ ಆಗಿದೆ, ಅದ್ ನೋಡ್ಬೋದು ನೀವು. ಗಿರಿನಗರ್ ಅಲ್ಲಿ ಹೆಚ್ಚು ಕಮ್ಮಿ ಅಂದ್ರು ಹೊಸ ಮಾಡ್ಲು ಗಾಡಿಗಳು ತುಂಬಾ ನಿಂತಿದೆ. ಹೌದು,
ನಾನು ಅದ್ ನೋಡ್ಬಿಟ್ಟು ನನಗೆ ಆಶ್ಚರ್ಯ ಆಯ್ತು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನ್ನ ಗಾಡಿನೇ ನಾನು ಮಾರ್ಬೇಕು ಅಂತ ಎಷ್ಟೋ ಸರಿ ವಿಡಿಯೋದಲ್ಲಿ 2 ಸತಿ ಅಪ್ಲೋಡ್ ಮಾಡಿದ್ದೀನಿ. ನನಗೆ ಅದನ್ನ ಕೊಡಕ್ ಇಷ್ಟ ಇಲ್ಲ, ಯಾಕೆಂದ್ರೆ ಅದು ಬಂದಿದ್ದ ಗಳಿಗೆ ಒಂಥರ ನಾನು ತಗೊಬೇಕು ಅಂತ ಅಷ್ಟೇ ಸ್ಟ್ರಗಲ್ ಇತ್ತು ನನಗೆ. ಅವತ್ತು ಎಲ್ಲಾನು ನಾನು ಅಮೌಂಟ್ ಮಾಡ್ಬೇಕು ಅಂದಾಗ ನಮ್ಮ ತಾಯಿಯವ್ರದೆಲ್ಲ ಒಡವೆಲ್ಲ ಫ್ಲಡ್ಜ್ ಮಾಡಿ ಆಮೇಲೆ ಅದೆಲ್ಲ ತಗೊಂಡ್ಮೇಲೆ ಕೆಲವು ಜನ ಇವನ್ಗೆ ಅದ್ ಮೇಂಟೈನ್ ಮಾಡಕ್ ಆಗತ್ತಾ, 2 ತಿಂಗಳು ಮೇಂಟೈನ್ ಮಾಡಿದ್ರೆ ಹೆಚ್ಚು, 3ನೇ ತಿಂಗಳಿಗೆ ಸೀಸ್ ಮಾಡ್ತಾರೆ, ಈ ತರ ಎಲ್ಲ ಮಾತುಗಳು ನೋಡಿದ್ರೆ ಸಂಬಂಧಗಳಲ್ಲಿ ತುಂಬಾ ಜನ ಮಾತಾಡಿದ್ರು. ಅದು ನನಗೆ ಬೇರೆ ಕಡೆಯಿಂದ ವಿಷಯನೂ ಬರ್ತಾ ಇತ್ತು. ನಾನು ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ. ನಮ್ಮ ತಂದೆ ಸತ್ತಾಗ್ಲೇನೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಈಗ ಯಾಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂತ ನಾನು ಜರ್ನಿ ಸ್ಟಾರ್ಟ್ ಮಾಡ್ಕೊಂಡ್ ಬಂದಿದ್ದೆ. ಅವಾಗ ಹೆಂಗಿತ್ತು ಓಲಾ ಊಬರ್, ಇವಾಗ ಹೆಂಗಿದೆ ಸರ್ ಓಲಾ ಊಬರ್? ಆಗಿದ್ದು ಓಲಾ ಊಬರ್ ಚೆನ್ನಾಗಿತ್ತು, ತುಂಬಾ ಸರ್ಜಿಂಗು ಮತ್ತೆ ಇದೆಲ್ಲ ಕೊಡ್ತಾ ಇದ್ರು, ಇನ್ಸೆಂಟಿವ್ ಕೊಡ್ತಾ ಇದ್ರು. ಈಗ ಏನ್ ಮಾಡ್ತಾ ಇದ್ದಾರೆ 30% ನಮ್ಮ ಹತ್ರ ಕಿತ್ಕೊಂಡ್ ತಿಂತಾ ಇದ್ದಾರೆ. ಅದು ಇವಾಗೆಲ್ಲ ರೀಚಾರ್ಜ್ ಮಾಡ್ಬೇಕು, ರೀಚಾರ್ಜ್ ಮಾಡಿ ಅಂದ್ರೆ ಆಟೋ ಬೀಳಲ್ಲ. ಅದು ಓಲಾದಲ್ಲೇನೋ ಇದೆಯಂತೆ, ನಾನು ಅದು ಓಲಾ ಮಾಡ್ತಾ ಇಲ್ಲ, ಊಬರ್ ಮಾಡ್ತಾ ಇದ್ದೀನಿ. 150 ರೂಪಾಯಿ ಕಟ್ ಮಾಡ್ತಾ ಇದ್ದಾನೆ ಒಂದು ಆರ್ಡ್ರಿಗೆ. ಇಲ್ಲ ಪರ್ ಡೇಗೆ 150 ರೂಪಾಯಿ ಕಟ್ ಮಾಡ್ತಾ ಇದ್ದಾನೆ. ಬಟ್ ಅವನು ಕೊಡೋದ್ ನೀವು ನೋಡ್ಬಿಟ್ರೆ ಅಮೌಂಟ್ ನ ಬೇಜಾರಾಗುತ್ತೆ. ಆಲ್ಮೋಸ್ಟ್ ಅಲ್ಲಿ ನಾನು ಈಗ ಬರ್ಬೇಕಾದ್ರೆ ನಾನೀಗ ಒಂದಷ್ಟು ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ. ನೀವು ನೋಡ್ಬೋದು ಅದನ್ನ, ಎಷ್ಟಿದೆ ನೋಡಿ ಇಲ್ಲಿ 193 ರೂಪೀಸ್. ಕಿಲೋಮೀಟರ್ ಎಷ್ಟಿದೆ? ಕಿಲೋಮೀಟರ್ 3.7 ಕಿಲೋಮೀಟರ್ಸ್ ಇದೆ. ಅಲ್ಲ, ಡ್ರಾಪ್ ಬಂದ್ಬಿಟ್ಟು 28.6 ಕಿಲೋಮೀಟರ್ ಇದೆ. ಪಿಕಪ್ 3.7 ಕಿಲೋಮೀಟರ್ಸ್. ಎಲ್ಲ ಸೇರಿಸಿ ಟೋಟಲ್ ಆಗಿ ಹತ್ರ 32ರಿಂದ 33 ಕಿಲೋಮೀಟರ್ ಇದೆ. 193 ರೂಪಾಯಿ ಕೊಡ್ತಾ ಇದ್ದಾರೆ. ಅಷ್ಟು ಕೊಟ್ರೆ ಕಿಲೋಮೀಟರ್ ಎಷ್ಟು ಇರುತ್ತೆ ಸರ್ ಅದು? ಎಲ್ಲಿ ಬೀಳುತ್ತೆ ನೋಡಿ ಇಲ್ಲಿ, ಬೈಕ್ 88 ರೂಪಾಯಿ. ಬೈಕಿಗೆ ಎಷ್ಟೋ ಕೊಡ್ತಾನೆ. 13.1 ಕಿಲೋಮೀಟರ್ಗೆ 88 ರೂಪಾಯಿ 55 ಪೈಸೆ ಕೊಡ್ತಾ ಇದ್ದಾರೆ. ಯಾರ ಮನೆ ಹಾಳು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗೇನೋ ಗೌರ್ಮೆಂಟ್ ಇಂದ ಹೊಸದಾಗಿ ಆಪ್ ತರ್ತಾ ಇದೆ ಅಂತ ಹೇಳ್ತಾ ಇದ್ರೆ, ಸುಮಾರು ಬಂದಿದೆ ಅಂತ. ಈಗ ತಂದು ಏನೋ ಒಂದು ಒಳ್ಳೇದಾದ್ರೆ ಖುಷಿ ಆಗುತ್ತೆ. ಈ ನಮ್ಮ ಹತ್ರ ಹೊಡಿತೀರಾ ಸರ್ ನೀವೇನಾದ್ರು? ಸರ್ ನಮ್ಮ ಹತ್ರನೂ ಹೊಡಿತಾ ಇರ್ತೇನೆ, ಅದೆಲ್ಲ ರೇರ್ ಸರ್. ನಾನು ಆಲ್ಮೋಸ್ಟ್ ಎಲ್ಲ ನಾನು ಗ್ರೂಪ್ ಅಲ್ಲಿ ಪ್ಯಾಕೇಜ್ಗಳು ಅದು ಇದು ಎತ್ಕೊಂಡ್ಬಿಡ್ತೀನಿ. ಯಾಕೆಂದ್ರೆ ಈ ಓಲಾ ಊಬರ್ ಮಾಡ್ತೀನಿ, ಮಾಡಲ್ಲ ಅಂತ ಹೇಳಲ್ಲ. ಮಾಡ್ತಾ ಏನಾಗ್ಬಿಡುತ್ತೆ ಅಂತ ರೈಟ್ ಕೊಡೋ ಟೈಮಲ್ಲಿ ಎಲ್ಲಾರ ಸೈಡ್ ಹಾಕಿ ಮಲಗೋಣ ಅನ್ಸ್ಬಿಡುತ್ತೆ. ಅಷ್ಟು ಬೇಜಾರಾಗ್ಬಿಡುತ್ತೆ. ಅವ್ನ ರೇಟಿಗೆ ನಾವು ತೋರಿಸ್ತಾ ಇದ್ನಲ್ಲ, ಆ ರೇಟಿಗೆ ಯಾರು ಹೊಡಿತಾರೆ? ಏನೋ ಪೀಕ್ ಅವ್ರು ಕೊಡ್ತಾನೆ, ಇಲ್ಲ ಅಂತ ಹೇಳಲ್ಲ. ಪೀಕ್ ಅವರಲ್ಲಿ ಸ್ವಲ್ಪ ಸರ್ಜಿಂಗ್ ಗಿರ್ಜಿಂಗ್ ಇದ್ರೆ, ಡಿಮ್ಯಾಂಡ್ ಇದ್ರೆ ಕೊಡ್ತಾನೆ. ಇಲ್ಲ ಅದು ಇಲ್ಲ. ಈ ತರ ಮಾಡ್ಕೊಂಡು ಲೋನ್ ಕಟ್ಟೋದು ಅಥವಾ ಮನೆ ಮಠ ಮಾರ್ಕೊಂಡ್ಬಿಟ್ಟು ಇವ್ರಿಗೆ ಕಟ್ಟೋದು. ನಿಮ್ಮ ಹತ್ರ ಯಾವ ಗಾಡಿ ಇದೆ ಸರ್? ನನ್ನ ಹತ್ರ ಪ್ರೆಸೆಂಟ್ ಈಗ ಒಂದು ETS ಇದೆ, ಇನೋವಾ ಕ್ರಿಸ್ಟಾ ಇದೆ. ETS ಅಂದ್ರೆ ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್. CNG ಮಾಡ್ಸಿಲ್ಲ? ಅದು ಎಲ್ಲ ಡೀಸೆಲ್ ಗಾಡಿಗಳು ಆಗಲ್ಲ. ETS ಬರ್ತಾ ಇದ್ದು, ಪೆಟ್ರೋಲ್ ಯಾರು ಜಾಸ್ತಿ ಎಲ್ಲ ಗಾಡಿ ತಗೊಳ್ಳಲ್ಲ. ಅದು ಇವಾಗೆಲ್ಲ ತುಂಬಾ ಜನ CNG ಎಲ್ಲ ಫಿಟ್ ಮಾಡಿಸ್ತಾರಲ್ಲ. CNG ಅಂದ್ರೆ ಪೆಟ್ರೋಲ್ ಗಾಡಿ ಅಂತವ್ರು ಅಷ್ಟೇನೆ. ಡೀಸೆಲ್ ಗಾಡಿ ಫಿಟ್ ಮಾಡಲ್ಲ, ಪೆಟ್ರೋಲ್ ಗಾಡಿ ಮಾತ್ರ ಫಿಟ್ ಮಾಡ್ತಾರೆ. ಗಾಡಿ ಮಾತ್ರ. ನಿಮ್ಮ ಹತ್ರ ಕ್ರಿಸ್ಟಾ ಬೇರೆ ಇದೆ, ಅದು ಹೆಂಗೆ ಸರ್? ಅದು ಪೆಟ್ರೋಲ್ ಡೀಸೆಲ್? ಅದು ಡೀಸೆಲ್. ಅದು ನನಗೆ 2022ರಲ್ಲಿ ನನ್ನ ಹತ್ರ K13C 7619 ಅಂತ ಒಂದು ಶಿಫ್ಟ್ ಡಿಸೈರ್. ಫಸ್ಟ್ ಟೈಮ್ ನಾನು ನಮ್ಮ ಫ್ಯಾಮಿಲಿ ಒಳಗಡೆನೆ ನಾನು ಅನ್ಕೊಂಡ್ರಂಗೆ ಶೋರೂಮ್ ಗಾಡಿ ಅಂತ ಮಾಡಿದ್ದು ಕಾರ್ ನಾನೇ. ಹೌದಾ? ಶಿಫ್ಟ್ ಡಿಸೈರ್ ನ ಆ ಗಾಡಿ ತಂದಾಗ ಕೆಲವು ನನ್ನ ಮಕ್ಕಳು, ಆ ಡ್ಯಾಶ್ ನನ್ನ ಮಗ, ಅವನಿಗೆ ಬೇಕಿತ್ತ, ಅವ್ರ ಅಪ್ಪ ಸತ್ಮೇಲೆ ಇವೆಲ್ಲ ಆಟಿಟ್ಯೂಡ್ ಬೇಕಿತ್ತ, ದೌಲತ್ತು, ಹೆಂಗ್ ಜೀವನ ಮಾಡ್ತಾ ನೋಡ್ತೀವಿ, ಪ್ರತಿಯೊಂದು ಅಂತ ಇದ್ರು. ನಾವೆಲ್ಲ ಕೇಳಿಸ್ಕೊಬೇಕು, ಸುಮ್ನಾಗ್ಬೇಕು. ನಾವ್ ಅದನ್ನ ಕೆಡಿಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ನಮ್ ಜೀವನ ನೋಡ್ಕೊಂಡ್ರೆ ನಮ್ ಜೀವನ ನಾವು ನೋಡ್ಕೊಂಡು ಹೋಗ್ಬೇಕು. ಅವತ್ತು ನಮ್ಮ ತಂದೆ ಸತ್ತಾಗ ಯಾರಾಗಿದ್ದಾರೆ ಯಾರಾಗಿಲ್ಲ, ಪ್ರತಿಯೊಂದು ಇಲ್ಲಿ ಇಟ್ಕೊಂಡಿದೀನಿ, ಇಲ್ಲಿ ಇಟ್ಕೊಂಡಿರ್ತೀನಿ. ಎದುರುಗಡೆ ನಾನು ತೋರ್ಸಲ್ಲ. ಟೈಮ್ ಬರುತ್ತೆ. ಈಗ ಯಾರೇನ್ ಸಾಚಿರಲ್ಲ. ಇವತ್ತು ನಮ್ಮಪ್ಪ ಮುಂದೋಗಿದ್ದಾರೆ, ನಾವು ಹಿಂದೆ ಹೋಗ್ತೀವಿ, ಹೋಗ್ಲೇಬೇಕಲ್ಲ. ಜೊತೆಗೆ ನನ್ನ ಜೊತೆ ಯಾರನ್ನ ನಮ್ಮನ್ನ ಕೀಳಾಗಿ ನೋಡಿದಾರೆ ಅವರು ಬರ್ತಾರೆ. ಇಲ್ಲೇ ಹಿಂಗ್ ಊಟ ಹೊಡ್ಕೊಂಡು ಯಾರು ಇರಲ್ಲ, ಅಥವಾ ನಾನು ಕೋಟಿ ಸಂಪಾದನೆ ಮಾಡಿದೀನಿ ಅಂತ ಏನ್ ಎದೆ ಮೇಲೆ ಹೊತ್ಕೊಂಡು ಹೋಗಲ್ಲ. ಅದಂತೂ ಗ್ಯಾರಂಟಿ. ಸೊ ಕ್ರಿಸ್ಟಾ ಇದೆಯಲ್ಲ, ಕ್ರಿಸ್ಟಾದಲ್ಲಿ ಏನ್ ಬಿಸ್ನೆಸ್ ಮಾಡ್ತೀರಂತ ಸರ್? ಅಷ್ಟೊಂದು ಬಂಡವಾಳ ಹಾಕೊಂಡು ಅಟ್ಲಿ ಆಲ್ಮೋಸ್ಟ್ ಒಂದು 30 lakhs ಇದೆ ಸರ್. ಕ್ರಿಸ್ಟಾ ಹಾಕಿರೋರಿಗೆ ಅದ್ರ ಬಂಡವಾಳ ಗೊತ್ತಾಗ್ಬಿಟ್ಟಿದೆ. ಯಾಕೆಂದ್ರೆ ಮೊದ್ಲು ನಾನು ಸ್ಟಾರ್ಟಿಂಗ್ ಅಲ್ಲಿ ಕ್ರಿಸ್ಟಾ ಹಾಕಿದಾಗ ತುಂಬಾ ಡಿಮ್ಯಾಂಡ್ ಇತ್ತು. ಮಂಜು ಅಂತ ಮಡಿಕೇರಿ ಅವರು ಆಕ್ಚುಲಿ ಬಂದ್ಬಿಟ್ಟು ನನಗೆ ಸ್ಟಾರ್ಟಿಂಗ್ ಅಲ್ಲಿ ಕ್ರಿಸ್ಟಾ ಹಾಕಕ್ ಖರ್ಚಾಗಿದೆ ಮಂಜು ಅಂತ. ನಾನು ತಗೊಂಡ್ ಬಂದೆ ಇಲ್ಲಿಗೆ. ಕ್ರಿಸ್ಟಾ ತಗೊಂಡು 2-3 ವರ್ಷಕ್ಕೆ ಬಂದೆ. ನನ್ಗೆ ಯಾವ ಗ್ರೂಪ್ಗಳು ಗೊತ್ತಿಲ್ಲ, ಅಥವಾ ಇನ್ನೋವಾ ಕ್ರಿಸ್ಟಾ ಯಾವ ಡ್ಯೂಟಿ ಮಾಡ್ಬೇಕಂತ ಗೊತ್ತಿಲ್ಲ. ನಾನ್ ತಂದಿದ್ ಪರ್ಪಸ್ ಏನಂದ್ರೆ ಕಂಪ್ನಿಗೆ ಹಾಕ್ಬೇಕು ಅಂತ. ಓಕೆ. ಆ ಟೈಮಲ್ಲಿ ಏನಾಗ್ಬಿಡ್ತು ಅಂದ್ರೆ ಕಂಪ್ನಿಗಳು ಸ್ವಲ್ಪ ಇನ್ನ ಅಟ್ಯಾಚ್ಮೆಂಟ್ ಸ್ವಲ್ಪ ಸ್ಟಾಪ್ ಮಾಡಿದ್ರು. ಪ್ಲಸ್ ನನಗೂ ಆ ಟೈಮಲ್ಲಿ ಅಟ್ಯಾಚ್ ಮಾಡಕ್ ಇಂಟ್ರೆಸ್ಟ್ ಇರ್ಲಿಲ್ಲ. ಟೂರಿಸ್ಟ್ ಮಾಡೋಣ ಅಂದ್ಬಿಟ್ಟು ಅವ್ರನ್ನ ಮಂಜು ಅವ್ರು ಕಾಂಟ್ಯಾಕ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಅಲ್ಲಿ ಮಿಡ್-ನೈಟ್ 11 ಗಂಟೆಯಲ್ಲಿ ಬೆಳಿಗ್ಗೆ ಏರ್ಪೋರ್ಟ್ ಪಿಕಪ್ ಮಾಡ್ಕೊಂಡ್ಬಿಟ್ಟು ಮೈಸೂರು ಡ್ರಾಪ್ 5,000 ಅಂತ. ಓಕೆ ನಾನು ತಗೋತೀನಿ ಸರ್, ಮಾಡ್ಕೊಂತೀನಿ. 5,000 ಅಂದಾಗ, ಯಾಕೆಂದ್ರೆ ಆ ಟೈಮಲ್ಲಿ ದುಡ್ಡು ನನಗೆ ಒಂಥರ ಖುಷಿ ಅನ್ಸೋದು. ಬಟ್ ಅದ್ ಖರ್ಚೆಲ್ಲ ಕಳೆದು ಎಷ್ಟು ಬರುತ್ತೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಮೇಂಟೆನೆನ್ಸ್ ಏನು, ಡೀಸೆಲ್ ಖರ್ಚೇನು. 8ನೇ ಮೇಲಿಂದ ಖಾಲಿ ಹೋಗ್ಬಿಟ್ಟು ಏರ್ಪೋರ್ಟ್ ಪಿಕಪ್ ಮಾಡ್ಕೊಂಡು ಮೈಸೂರು ಡ್ರಾಪ್. ಎಷ್ಟು ಉಳಿ ಸರ್ ಅದ್ರಲ್ಲಿ ನಿಮ್ಗೆ? ಯಾಕಂದ್ರೆ ಅವಾಗ ಸರ್ ಇನ್ನ 2023ರಲ್ಲಿ ನಮ್ಗೆ ಇನ್ನ ಇದು ಓಪನ್ ಆಗಿರ್ಲಿಲ್ಲ, ಎಕ್ಸ್ಪ್ರೆಸ್ ಹೈವೇ. ಓಕೆ ಓಕೆ. ನಾರ್ಮಲ್ ರೋಡ್ ಇತ್ತು. ಹಾಗೊಂದ್ 2,000 ಖರ್ಚಾಗಿತ್ತು ಡೀಸೆಲ್ಗೆ ಅಷ್ಟೇ.
ಟೋಲ್ಗಿಲ್ ಏನಿಲ್ಲ ಆಗ ಅದು ಇದೊಂದು ಏರ್ಪೋರ್ಟ್ ಟೋಲ್ ಒಂದೇ ಏರ್ಪೋರ್ಟ್ ಟೋಲ್ ಒಂದು ಅಷ್ಟೇ. ಕರ್ಕೊಂಡು ಹೋಗಿ ಡ್ರಾಪ್ ಆಗ್ತೆ. ಹ್ಮ್. ಅಲ್ಲಿ ಡ್ರಾಪ್ ಹಾಕಿದ ತಕ್ಷಣ ನಮ್ಮ ಮಂಜು ಅವರೇನೆ ಸುನಿಲ್ ಅವರೇ ನಾಳೆ ಲೋಕಲ್ ಇದೆ ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿ. ಸರಿ ಓಕೆ ಮಾಡ್ಕೊಂತೀನಿ ಬ್ರದರ್ ಅಂತ ಹೇಳಿ ಲೋಕಲ್ ಅವತ್ತು ಅಲ್ಲೇ ಮೈಸೂರಲ್ಲೇ ಮಾಡಿದೆ. ಅವ್ರದ್ದೇ ಮತ್ತೆ ಚಿಕ್ಕಮಂಗ್ಳೂರು ಮಾರನೇ ಬೆಳಗ್ಗೆಯಿಂದ ಚಿಕ್ಕಮಂಗ್ಳೂರ್ಗೆ ಹೊರಟು ಬಂದೆ. ಅದಾಗ್ತಿದಂಗೆ ಊಟಿ ಹೆಂಗ್ ಸಿಗ್ತಾ ಇತ್ತು ಅಂದ್ರೆ ಇನೋವಾ ಕ್ರಿಸ್ಟಾ ಅಂದ್ರೆ ಹೆವಿ ಡಿಮ್ಯಾಂಡ್ ಇತ್ತಾಗ. ಕಮ್ಮಿ ಇದ್ದು ಗಾಡಿಗಳು ಕಮ್ಮಿ ಇತ್ತು. ನಾನೊಂದು ಜಸ್ಟ್ ಒಂದು 15 ದಿವಸದಲ್ಲೆಲ್ಲ ಲೋನ್ ಅಮೌಂಟ್ ಮಾಡಾಕಿದೆ. ಬಿಡೋ ಇನ್ನೇನ್ ದುಡಿಮೆ ಮಾಡಕ್ ಯೋಚನೆ ಮಾಡಂಗಿಲ್ಲ, ಆರಾಮಾಗಿ ಮಾಡ್ಬೋದು ಅನ್ಕೊಂಡು ಒಂದು 2-3 ತಿಂಗಳು ಮಾಡ್ತಾ ಇದ್ವಿ. ಅದಾದ್ಮೇಲೆ ನೋಡಿ ಗಾಡಿ ಬಂತು. ಇಂಡಿಕಾಗಿಂತ ಹೆಚ್ಚಾಗಿ ಬಂದ್ಬಿಟ್ಟು ಗಾಡಿಗಳು. ಬೇಕಾದ್ರೆ ನೀವು ಒಂದು ಜಾಗದಲ್ಲಿ ಯಾವ್ದಾದ್ರು ಏರಿಯಾಗ ಹೋದ್ರೆ ನಿಮ್ಗೆ ಇಂಡಿಕಾ ಕಾಣಿಸುತ್ತೆ ಇಲ್ಲೋ ಗೊತ್ತಿಲ್ಲ, ಕ್ರಿಸ್ಟಾ ಅಂತ ಕಾಣಿಸುತ್ತೆ. ಅದು ಹೊಸ ಗಾಡಿನೇ ಕಾಣಿಸುತ್ತೆ. ಹೊಸ ಗಾಡಿನೇ ಕಾಣೋದು ಎಲ್ಲಾರ ಕಣ್ಣಲ್ಲೂ ಹೊಸ ಗಾಡಿ. ಈಗ 16-17 ಮಾಡ್ಲುಗಳೆಲ್ಲ ಕೊಡ್ತಾ ಇದಾರೆ, ಅವ್ರನ್ನ ಸಹ ಹೊಸ ಗಾಡಿ ಹಾಕೊಂಡ್ ಬರ್ತಾ ಇದಾರೆ. ನಾನು ಬೇರೆಯವ್ರ ಗಾಡಿ ಮಾಡೋರ್ಗು ಒಂದೇ ಮಾತು, ನನ್ಗೆ ಎಷ್ಟೋ ಸಾವಿರಾರು ಮೆಸೇಜ್ಗಳಿದೆ. ಇವತ್ತರ್ಗು ಒಂದು ಸುಮಾರು ಮೆಸೇಜ್ ಇದೆ, ಲೆಕ್ಕ ಹಾಕೊಂಡ್ರೆ ತುಂಬಾ ಮೆಸೇಜ್ಗಳಿದೆ. ನನಗೊಂದು ಸ್ಟೇಟಸ್ ಹಾಕ್ದೆ ಅಂದ್ರೆ ಅದೊಂದು 20-25 ಸಾವಿರ ಜನ ವ್ಯೂಸ್ ಆಗುತ್ತೆ. ಅದು ಮಿನಿಮಮ್ ಒಂದು 500 ಜನ ಮೆಸೇಜ್ ಹಾಕಿರ್ತಾರೆ. ಕೆಲವರು ಅಂತಾರೆ ಅಣ್ಣ ನಿನಗೆ ಆಟಿಟ್ಯೂಡ್ ಜಾಸ್ತಿ, ಮೆಸೇಜ್ ರಿಪ್ಲೈ ಮಾಡಲ್ಲ ಅಂತ. ನಮ್ಗೆ ಕೆಲಸಗಳು ಹೆಂಗಾಗಿರುತ್ತೆ ಅಂದ್ರೆ ಮುಗಿಸ್ಕೊಂಡ್ ಬರೋಷ್ಟೊಳಗೇನೆ ಈಗ ಡ್ರೈವರ್ ಆಗಿ ಎಲ್ಲರಿಗೂ ಗೊತ್ತಾಗುತ್ತೆ, ಮುಗಿಸ್ಕೊಂಡ್ ಬಂದೇ ಸಾಕಾಗಿರುತ್ತೆ, ನಿಮ್ಗೆ ರಿಪ್ಲೈ ಮಾಡಕ್ಕಾಗಲ್ಲ. ಕೆಲವರು ಡೈರೆಕ್ಟ್ ಆಗಿ ಕೇಳಿದಾಗ ಒಪ್ಪನಾಗೆ ಮೊಬೈಲ್ ಕೊಟ್ಬಿಡ್ತೀನಿ, ಅಣ್ಣ ಇದು ತಗೋ, ನಿನ್ ಮೆಸೇಜ್ ನೀನ್ ಹುಡುಕು, ಅದಕ್ಕೆ ನೀನೇ ಹಾಯ್ ಅಂತ ಮೆಸೇಜ್ ಹಾಕು ಅಂತ ಕೊಡ್ತೀನಿ. ಎತ್ಕೊಂಡು ಹೋಗ್ತಾ ಇರ್ತಾರೆ, ಸಿಗಲ್ಲ. ಹೌದು, ಯಾಕಂದ್ರೆ ಅಷ್ಟೊಂದು ಜನ ಮೆಸೇಜ್ ಮಾಡ್ತಾ ಇದ್ರೆ ನೀವು ಇಲ್ಲಿ ಡ್ಯೂಟಿ ಮಾಡ್ಕೊಂಡು ನಾನು ಮೆಸೇಜ್ ನ ಕೆಲವು ನೋಡ್ತೀನಿ, ಕೆಲವನ್ನ ನೋಡಿದ್ರೆ ನಾನು ಮೆಸೇಜ್ ರಿಪ್ಲೈ ಮಾಡಕ್ ಆಗಲ್ಲ. ಅವನಿಗೆ ಎಷ್ಟು ಆಟಿಟ್ಯೂಡ್ ಇರ್ಬೇಕು ಅಂತ ಲೆಕ್ಕ ಮಾಡಿ ಎಷ್ಟು ಮಿಸ್ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟು ನಿಂತ್ಕೊಂಡು ಡ್ಯೂಟಿ ಟೈಮಲ್ಲಿ ಕುಡಿದಿದ್ದಾನೆ. ಸಕಲೇಶ್ಪುರ ಲೋಕಲ್ ಅಂತ ಗೊತ್ತಿಲ್ಲ, ಸಕಲೇಶ್ಪುರ ಎಂಟ್ರಿಯಲ್ಲಿ ಒಂದು 20-25 ಜನ ಒಂದಷ್ಟು ಅಟ್ಯಾಕ್ ಮಾಡಿದ್ರು. FIR ಸೀದಾ ಅಲ್ಲೇ ಸಕಲೇಶ್ಪುರಕ್ಕೆ ಹೋಗಿ ಕೊಟ್ಟಿದ್ದಾರೆ. ಎಂಟೈರ್ ದೇವನಹಳ್ಳಿ ಅರ್ಧ ಎಲ್ಲರೂ ಕಾಲೇಜ್ ಫ್ರೆಂಡ್ಸ್ಗಳು ಅವ್ರಿಗಿಲ್ಲ ಅಂದ್ರೆ 50-56 ಫೋನರ್ ಬಂದ, ಅಣ್ಣ ಹಿಂಗ ಆಗೈತಣ್ಣ ನಿನ್ ತಮ್ಮ ಹೇಳುದು. ಅಲ್ಲೇ ಚೆಕ್ ಪೋಸ್ಟ್ ಅಲ್ಲಿ ಪಟ್ಟ ಬಂದ್ರೆ ನಾನೇ ಬಂದ್ಬಿಡ್ತೀನಿ. ಕಸ್ಟಮರ್ಗೂ ಸ್ಮೆಲ್ ಬಂದಿದೆ, ಆಮೇಲೆ ಕಂಪ್ನಿ ಒಳಗಡೆ ಮಿಷನ್ ಹಾಗೆ ನಾನು ಇನ್ನ ಗುಳ್ಳೆ ಮೆಸೇಜ್ಗಳು ಅವ್ರಿಗೆಲ್ಲ ತೋರಿಸ್ದಾಗ ಅವ್ರು ಹೇಳ್ತಾರಲ್ಲ, ಅವಾಗ ಹೇಳ್ತೀನಿ ನಾವೇನೆ ನೋಡೋಣ ಸಿಗಲ್ಲ. ಅದು ಕೆಲವರಿಗೆ ಎಮರ್ಜೆನ್ಸಿ ಇದ್ದಂತವ್ರಿಗೆ ನೋಡ್ತಾ ಇರ್ತೀವಿ ಮೆಸೇಜ್ಗಳು, ನೋಡಲ್ಲ ಅಂತ ಹೇಳಲ್ಲ ನಾವು. ಒಬ್ಬರಿಗೆ ರಿಪ್ಲೈ ಮಾಡೋದು ಮೆಸೇಜು ಕಂಪ್ಲೀಟ್ ಆಗಿ ಮಾಡ್ಬೇಕು. ಈಗ ನೀವು ನನಗೆ ಮೆಸೇಜ್ ಹಾಕಿದ್ರ ಅಂದ್ಮೇಲೆ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಮೆಸೇಜ್ ಹಾಕಿದ್ರೆ ಓಕೆ. ನೀವು ನಮಗೂ ರಿಪ್ಲೈ ಕೊಟ್ಟಿಲ್ಲ ನೀವು, ಅಲ್ಲಿ ಎಷ್ಟಿದೆ ನೋಡಿ. ಈಗ ನಾನು ನಿಮ್ಗೂ ಅದನ್ನೇ ಮೊಬೈಲ್ ಕೊಡ್ತೀನಿ, ಒಂದ್ಸರಿ ಸರ್ಚ್ ಮಾಡಿ ನೋಡೋಣ. ಹಾಯ್ ಅಂತ ಮೆಸೇಜ್ ಹಾಕನ್ನ ನಿಮ್ಗೆ ಕಂಪ್ಲೀಟ್ ಆಗಿ ನಾನು ರಿಪ್ಲೈ ಕೊಡ್ಬೇಕು. ಇನ್ನ ಕೆಲವ್ರು ಹೆಂಗಂತಾರ ಗೊತ್ತಾ, ನಾರ್ಮಲ್ ಆಗಿ ಕೇಳಿದ್ರೆ ಓಕೆ ಹಾಯ್ ಅಂತ ಮೆಸೇಜ್ ಹಾಕ್ತಾರೆ, ಹಾಯ್ ಬ್ರೋ ನೀವು ಎಲ್ಲಿರೋದು, ಬ್ರೋ ನಾನು ವಿಜಯನಗರ, ಏನ್ ಮಾಡ್ಕೊಂಡಿರೋದು ಬ್ರೋ, ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ರಿ, ಏನ್ ನೋಡ್ತಾ ಇದ್ರಲ್ಲ, ಏನ್ ಹೇಳಿ ಬ್ರೋ, ಓಕೆ ಡ್ರೈವರ್ ಒಬ್ರು, ಬ್ರೋ ಪರವಾಗಿಲ್ಲ ಬ್ರೋ ಬಿಸ್ನೆಸ್, ಹಾ ಬ್ರೋ ಪರವಾಗಿಲ್ಲ ಬ್ರೋ, ಎಷ್ಟು ಮಾಡ್ತೀರಾ ತಿಂಗಳಿಗೆ ಬ್ರೋ, ನಮ್ ಕೆಪಾಸಿಟಿ ಬ್ರೋ ಏನೊಂದು 2 ಲಕ್ಷ 3 ಲಕ್ಷ ಮಾಡ್ತೀರಾ ಬ್ರೋ, ನಾನು ಡ್ರೈವರ್ ಒಬ್ರು ಕೆಲಸ ಮಾಡ್ತಾ ಇಲ್ಲ ಬ್ರೋ ಅಂತ ರಿಪ್ಲೈ ಮಾಡ್ತೀನಿ. ಇಲ್ಲ ಬ್ರೋ ತುಂಬಾ ಜನ ಹೇಳ್ತಾ ಇರ್ತಾರೆ, ತುಂಬಾ ಜನ ಹೇಳ್ತಾರೆ ಅಂತ ಕೇಳ್ಕೊಂಡ್ ಬರ್ಬೇಡ. ಹೌದು, ನಿನ್ನ ಕೆಪಾಸಿಟಿ ಏನಿದೆ ಅದನ್ನ ಕೇಳ್ಕೊಂಬ. 4 ಜನ ಅನುಭವಿಸ್ರು ಯಾರು ಇರ್ತಾರೆ, ಎಷ್ಟಾಗ್ತಿದೆ ಬಿಸ್ನೆಸ್, ತಿಂಗಳಿಗೆ ಎಷ್ಟು EMI ಬರ್ತಾ ಇದೆ ಅದ್ರ ಕೇಳ್ಕೊಂಡ್ ಬಾ. ಅದನ್ನ ನಾವೆಲ್ಲರಿಗೂ ಒಬ್ಬೊಬ್ಬರಾಗಿ ಹೇಳ್ಕೊಂಡ್ ಬರಕ್ಕಾಗಲ್ಲ. ಈಗ ನನಗೆ ಅಷ್ಟೆಲ್ಲಾ 1000 ಜನ ಮೆಸೇಜ್ ಹಾಕೋರ್ಗೆ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತಾ ನಾನು ಡ್ಯೂಟಿ ಮಾಡಕ್ಕಾಗಲ್ಲ. ಅದೇ ನಾನು ಕೆಲವರಿಗೆ ಎಮರ್ಜೆನ್ಸಿ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಎಲ್ಲ ಹೇಳ್ತಾ ಇರ್ತಾರೆ, ಅಂತವ್ರಿಗೆ ನಾನು ರಿಪ್ಲೈ ಮಾಡಿ ಎಲ್ಲಿ ಫೋಕಸ್ ಮಾಡ್ಬೇಕು ಮಾಡ್ತಾ ಇರ್ತೀನಿ ನಾನು. ಈಗ ನೆನ್ನೆ ಒಬ್ಬ ಮೆಸೇಜ್ ಹಾಕಿದ್ದ, ನಾನೊಬ್ಬ ನಮ್ಮ ETC ಡ್ರೈವರ್ ಬೇಕು ಅಂತ ಹೇಳಿದಾಗ, ಅಣ್ಣ ಎಷ್ಟು ಕೊಡ್ತೀರಾ ಸ್ಯಾಲ್ರಿ ಅಂತ. ಅಣ್ಣ 25,000 ಕೊಟ್ಟಿದ್ದಾರೆ ಸ್ಯಾಲ್ರಿ, ಊಟ ತಿಂಡಿ ರೂಮ್ ನಿಂದಿರುತ್ತೆ. ಅಣ್ಣ ಕಮ್ಮಿ ಆಗ್ಲಿಲ್ವಾ, ಅಣ್ಣ ಡ್ಯೂಟಿ ಮಾಡಿಸ್ತೀವಿ, ಡ್ಯೂಟಿ ಮಾಡೋದ್ರಲ್ಲಿ ನನಗೆ 1,000 ಮಿಕ್ಕಿದ್ರೆ ಡೈಲಿ ಸಾಕಾಗುತ್ತೆ, ನಿಮ್ಗೆ 25,000 ಕೊಡ್ತಾ ಇದ್ದು ನನಗೊಂದು 30,000 ಮಿಕ್ಕಿದ್ರೆ 10,000 ರೂಪಾಯಿ ಗಾಡಿ ಮೇಂಟೆನ್ಸ್ ಕೇಳ್ಬೇಕು. ಹೌದು ಹೌದು, ಮಿನಿಮಮ್ ಅಂದ್ರೆ ಒಂದ್ಸರಿ ಹೋದ್ರೆ ನಮ್ಮ ಟೊಯೋಟಾ ಶೋರೂಮ್ ಒಳಗಡೆ ಬ್ರೇಕ್ ಪ್ಯಾಡ್ ಅದು ಇದು ಅನ್ಕೊಂಡು ಹೋಯ್ತು ಅಂದ್ರೆ 10,000 ಬೇಕು. ಇಲ್ಲ ಅಂದ್ರೆ ಮಿನಿಮಮ್ 5,000 ರೂಪಾಯಿ ಆಯ್ ಸರ್ವಿಸ್ ಅದು ಇದು ಅಂತ 5,000 ರೂಪಾಯಿ ಮಾಡ್ತಾರೆ. ನೀವು 5,000 ದಾಟಿಲ್ಲ, ಹೊರಗಡೆ ಮಾಡಿಸಿದ್ರೆ ಹೊರಗಡೆ ಮಾಡಿಸಿದ್ರೆ ಆಗುತ್ತೆ 5,000 ಇಡಬೇಕು. ಲೇಬರ್ ಚಾರ್ಜ್ 2,000 ಬರುತ್ತೆ ಶೋರೂಮ್ ಬಿಟ್ಟರೆ. ನಾನು ಅಣ್ಣ ಯಾವ ತರ ಬೇಕಣ್ಣ, ಅಣ್ಣ ಒಂದ್ 35,000 ಸ್ಯಾಲ್ರಿ ಕೊಟ್ಟೆ ಅಣ್ಣ, ಡ್ರೈವಿಂಗ್ ಕೆಲಸ ಇದ್ರಲ್ಲಿ ನಾನೇ ಬಂದ್ಬಿಡ್ತೀನಿ. ಬಂಡವಾಳ ಹಾಕೊಂಡು ಏನ್ ಅನ್ಕೊಂಡಿದ್ಯಾ, ನಾನು EMI ಕಟ್ಟಬೇಕು, ನಿನ್ ಸ್ಯಾಲ್ರಿ ಕೊಡ್ಬೇಕು, ನಾನ್ ಮಿಕ್ಕಿಸ್ಬೇಕು, ಗಾಡಿ ಮೇಂಟೈನ್ ಮಾಡ್ಬೇಕು,
30,000 ಗಂಟೆನೂ ಕೊಡೋದಿರ್ತಾರೆ ಸ್ಯಾಲ್ರಿ, ಇಲ್ಲ ಅಂತ ಹೇಳಲ್ಲ. ಹೌದು. ಅದು ಅದೇ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ, ಡ್ಯೂಟಿನೂ ಅದೇ ತರ ಮಾಡ್ತಾರೆ. ಒಂದು ಡ್ರೈವರ್ ಜೀವನ ಉದ್ದಾರ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಕೈಯಿಂದಾನೆ 2,000 ಹೋದ್ರು ಪರವಾಗಿಲ್ಲ ಅಂತ ಹಾಕಿಕೊಡೋರು ತುಂಬಾ ಜನ ಇದ್ದಾರೆ. ನಾವು ಆತರ ಫೋಕಸ್ ಮಾಡ್ತೀವಿ. ಕೆಲವರು ಅವ್ರಿಗೇನು ಅನುಭವನೇ ಇರಲ್ಲ ಅಂತ ಫೋನ್ ಮಾಡ್ಬಿಟ್ಟು ಅಣ್ಣ 35,000 ಕೊಡ್ತೀರಾ? ಈ 35,000 ಅಂದ್ರೆ ಬೆಲೆ ಇಲ್ವಾ? ಇವತ್ತು ಎಷ್ಟೋ ಜನ ನಾವು ಬೆಂಗಳೂರು ಒಳಗಡೆ ನೋಡ್ತಾ ಇದೀವಿ 10,000 ರಿಂದ 15,000ಕ್ಕೆ ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಬೆಳಿಗ್ಗೆ 8 ಗಂಟೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆ 6 ಗಂಟೆವರೆಗೆ ಕೆಲಸ ಮಾಡ್ತಾರೆ. ಅವ್ರದೆಲ್ಲ ಲೆಕ್ಕ ಹಾಕೊಂಡ್ರೆ ಇದು ಡ್ರೈವಿಂಗ್ ಅಂದ್ರೆ ಅಷ್ಟು ಈಸಿ ಅಲ್ಲ. ಹಿಂಗೆ ನೀರಿನ ಮೇಲೆ ಗುಳ್ಳೆ, ಫ್ರಾಕ್ಷನ್ ಆಫ್ ಸೆಕೆಂಡ್ ಏನಾಗುತ್ತೆ ಅನ್ನೋದು ಯಾರು ಇಲ್ಲಿ ಹೇಳಕ್ಕಾಗಲ್ಲ. ನಮ್ಮ ಕಣ್ಣು ಮುಂದೆನೆ ಎಷ್ಟೋ ಜನ ಡ್ರೈವರ್ಗಳಾಗಿರ್ಬೋದು, ಕಣ್ಣು ಮುಂದೆ ಸಾವು ಹಿಂಗ್ ಕಣ್ಣು ಮುಂದೆ ಹಿಂಗ್ ಬಂದು ಹೋಗಿರೋಂಥದ್ದು ಸಿಚುವೇಶನ್ ತುಂಬಾ ಇದೆ. ನಾನು ಎಷ್ಟೋ ಸಾರಿ ನಾನು ನೋಡಿದ್ದೀನಲ್ಲ, ನನ್ನ ಗಾಡಿಲೇನೆ ಎಷ್ಟು ಮಿಸ್ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟು ನಿಂತ್ಕೊಂಡು ಗಾಡಿ ಎಳೆದಾಡಿದೀವಿ. ಸರ್ ನಿಮ್ಗೆ ಈ ತರ ಒಂದು ಇವಾಗ ಹೇಳ್ದಲ್ಲ ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಪೀರಿಯನ್ಸ್ ಎಲ್ಲಾದ್ರೂ ಇದು ಆಗಿದ್ಯಾ? ಚಿಕ್ಕಮಂಗ್ಳೂರಲ್ಲಿ ಆಗಿತ್ತು. ಹಿಂಗೆ ಒಬ್ಬ ಇನೋವಾದವನು ಎಲ್ಲೋ ಬರ್ಡೆ ಆಕ್ಚುಲಿ ನಿಲ್ಸಿದ್ರೆ ಸೀರಿಯಸ್ ಆಗಿ ಹೊಡೆದೂಡ ಅಷ್ಟು ಕೋಪ ಆಯ್ತು ನನಗೆ. ಹಾಗೆ ನಾನು ಇನ್ನ ವಿಡಿಯೋಸ್ ಅವಾಗಿನ ಜಸ್ಟ್ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಚಿಕ್ಕಮಂಗ್ಳೂರು ಮೇಡಮ್ 5 ಜನ ಮೇಡಮ್ ಇದ್ದಾರೆ, ಎಲ್ಲ ಆಂಧ್ರದವ್ರು. ಅವ್ರು ಇವತ್ತು ನಂಗೆ ರೆಗ್ಯುಲರ್ ಕಸ್ಟಮರ್. ಅವರೊಂದು ಮಗ ಅನ್ನೋ ರೀತಿಲೇ ಕರೀತಾರೆ. ಎಲ್ಲರೂ ಕಾಲೇಜ್ ಫ್ರೆಂಡ್ಸ್ ಗಳು ಅವ್ರಿಗಿಲ್ಲ ಅಂದ್ರೆ 50-56 ವರ್ಷ ಆಗಿದೆ. ಅವ್ರು ವರ್ಷಕ್ಕೆ 2 ಟ್ರಿಪ್ ಹಾಕ್ತಾರೆ, ನನಗೆ ಫೋನ್ ಮಾಡ್ತಾರೆ, ಆರ್ಯ ನಾನು ಬರ್ತಾ ಇದ್ದೀನಿ ಆರ್ಯ ನೀನು ಬಂದ್ಬಿಡು ಅಂತ. ಎಲ್ಲ ವೆಜ್ ಅವರು ಚಿಕ್ಕಮಂಗ್ಳೂರ್ ಮಾಡ್ಕೊಂತಾರೆ. ಇಬ್ಬನಿ ಅಂತ ಒಂದು ಹೋಮ್ ಸ್ಟೇ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಅಲ್ಲಿರೋರು ಇಬ್ಬನಿ ಒಳಗಡೆನು ರೆಸಾರ್ಟ್ ಎಲ್ಲ ಸ್ವಲ್ಪ ಗೊತ್ತಿರೋರು, ಹೋದಾಗೆಲ್ಲ ಕರೆಕ್ಟ್ ಆಗಿ ಗುರ್ತಿರ್ಬಿಡ್ತಾರೆ. ಅವ್ರು ಕರ್ಕೊಂಡ್ ಬರ್ತಾ ಇದೀನಿ, ಇನ್ನೋದ್ ಇದಾಗ್ಬಿಡ್ತು, ಒಂದು ಟೈರ್ ಕುತ್ಕೊಂಡ್ಬಿಡ್ತೀನಿ. ಟೈರ್ ಲೆಫ್ಟಿಗೆ ಇಳಿಸ್ಬಿಟ್ಟೆ, ಮಣ್ಣಿನ ಸ್ವಲ್ಪ ಉಚ್ಕೊಂಡು ಹಿಂಗ್ ನಿಂತ್ಕೊಂತು. ಹಂಗೆ ಬ್ರೇಕ್ ಹೊಡೆದು ಹಂಗೆ ನಿಲ್ಸ್ಕೊಂಡಿದ್ದೆ ಅಷ್ಟೇನೆ. ಜನಗಳು ಅಷ್ಟೇ ಹೇಳಿದ್ರು, ಅಣ್ಣ ನಿಲ್ಲಿಸ್ಕೊ, ತೆಗಿಯೋಣ 1 ನಿಮಿಷ, ಗಾಬರಿ ಆಗ್ಬೇಡ. ಗಾಬರಿ ಆದ್ರೆ ಅಂದ್ರೆ ಗಾಡಿ ಇನ್ನೊಂದ್ ಸ್ವಲ್ಪ ಸ್ಪೀಡ್ ಆಗುತ್ತೆ ಅಂತ ಹೇಳಿದ್ರೆ. ಅಂದ್ರೆ ಜಾಸ್ತಿ ಏನ್ ಹೋಗಿಲ್ಲ, ಬಟ್ ಗಾಡಿ ಹೋದ್ರೆ ಅಲ್ಲಿ ಮರಕ್ಕೆ ಅದಕ್ಕಾರ ಹೊಡಿಯುತ್ತೆ, ಟಚ್ ಆಗುತ್ತೆ ಅನ್ನೋದೊಂದು ಭಯ. ಅಂದ್ರೆ ಅದು ಘಾಟ್ ರೋಡ್ ಅಲ್ಲಿ ಆಗಿರೋದು. ಘಾಟ್ ರೋಡ್ ಅಲ್ಲೇ ಮುಳ್ಳಂಗಿರಿ ಘಾಟಿ ಇಳಿಸ್ಕೊಂಡ್ ಬರ್ತಾ ಇರ್ತೀವಿ ನೋಡಿ, ಆ ಘಾಟಲ್ಲಿ ಸ್ವಲ್ಪ ಲೈಟ್ ಆಗಿ ಏನಾಯ್ತು, ಒಂದು ಚಕ್ರ ಇದಾಯ್ತು. ಅಂದ್ರೆ ಗಾಡಿ ಪಲ್ಟಿ ಆಗಲ್ಲ, ಕಬ್ಣಗಳಿದೆ ಆ ಕಡೆ, ಇದೆಲ್ಲ ಗಾಡಿ ಸಿಕ್ಕಾಕೊಳ್ಳುತ್ತೆ, ಹಿಂದಕ್ಕೂ ಮುಂದಕ್ಕೂ ಬರಲ್ಲ. ನಿಧಾನ ತಕೊಂಡೆ. ಆ ಕ್ಷಣಕ್ಕೆ ಏನಾಯ್ತು ಅಂದ್ರೆ ಅದು ಆ ಜಾಗದಲ್ಲಿ ಆಗಿದೆ, ಓಕೆ. ಬೇರೆ ಆದ್ರೂ ಸರಿಯಾಗಿರೋ ಘಾಟಲ್ಲಿ ಏನಾದ್ರು ಬಿಟ್ಟಿದ್ರೆ ಏನ್ ಕಥೆ ಆಗ್ಬೇಕಾಯ್ತು. ಅವತ್ತು ಹೋಗ್ತಾ ಇದ್ದಿದ್ದೆಲ್ಲ ಇನೋವಾದಲ್ಲಿ ಹುಡುಗರುಗಳು ಫುಲ್ಲು ಜಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಿಂಗ್ ಹಿಂಗ್ ಎಳೆದ್ಬಿಟ್ಟು ಹಿಂಗಂದ ಅವ್ನ್ ಹಿಂಗ್ ಯೂಟರ್ನ್ ಇದೆ, ಪಿನ್ ಟರ್ನ್, ಅದ್ ಯಾವ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಎಳೆದ ಅಂತ ಗೊತ್ತಿಲ್ಲ. ಗಾಡಿ ಕೂತ್ಕೊಂಡು ನನ್ ಗಾಡಿ ಕೂತ್ಕೊಂಡಿದ್ದು ಓಕೆ, ಪಕ್ಕದ ಗಾಡಿ ಆಲ್ಟೋ ಉಚ್ಕೊಂಡು ಹೋದ. ಆಲ್ಟೋ ನಿಮ್ ಗಾಡಿ ಉಚ್ಕೊಂಡು ಹೋದ್ನಾ? ನಮ್ ಗಾಡಿ ಇಲ್ಲ, ನನ್ ಗಾಡಿ ಹೇಳ್ಕೊಂಡ್ಬಿಟ್ಟೆ. ನನ್ ಗಾಡಿ ಟಚ್ ಆಗುತ್ತೆ ಅನ್ನೋ ವಿಷಯ ಆಲ್ಟೋ ಹೇಳ್ದ, ಆಲ್ಟೋ ಗುಜ್ಬಿಡ್ತು. ಏನಾಗಿಲ್ಲ, ಆಲ್ಟೋ ಫುಲ್ ಇದಾಗ್ಬಿಡ್ತು, ಡೋರ್ ಗೀರೆಲ್ಲ ಹೋಗ್ತು. ಅಲ್ಲ ಡೋರ್ ಗಿರ್ ಹೋಗ್ಲಿ, ಕಾರೇ ಹೋಗ್ಲಿ, ಅವ್ರಿಗೇನಾಗ್ಲಿಲ್ಲ, ಪರ್ಸನ್ಸ್ ಏನಾಗಿಲ್ಲ. ಅಲ್ಲಿ ತೆಗೆದು ಸುಮಾರು ಹೊತ್ತು ನಿಲ್ಸ್ಕೊಂಡ್ವಿ. ಪೊಲೀಸ್ ಅವ್ರು ಬಂದ್ರು, ಏನಾಯ್ತಪ್ಪ ಅಂತ ಕೇಳಿದ್ರು. ಅಲ್ಲೇ ಚೆಕ್ ಪೋಸ್ಟ್ ಅಲ್ಲಿ ಪಟ್ಟ ಅಂತ ಬಂದ್ರು. ಅಲ್ಲಿಂದಾನೆ ಅಲ್ಲಿ ಒಂದು 5 ಕಿಲೋಮೀಟರ್ ಆಯ್ತು. ಪೊಲೀಸ್ ಬಹಳ ಅಲರ್ಟ್ ಆಗಿರ್ತಾರೆ. ಪಟ್ ಅಂತ ಅಂದ್ರೆ ಅವ್ರು ಬರ್ತಾ ಇದ್ರು ಅಂದವೇ ಏನೋ ಗೊತ್ತಿಲ್ಲ. ಸಡನ್ ಆಗಿ ಒಂದು 5 to 10 ಮಿನಿಟ್ಸ್ ಒಳಗಡೆ ಬಂದ್ರು. ಏನಾಯ್ತು ಹೀಗೆ ಅಂದ್ರು, ನೀನ್ ನೋಡ್ಕೋಬೇಕಾದ್ರೆ ನನಗ್ ಬೈತು. ಸರ್ ನಾನಲ್ಲ ಸರ್, ಇನೋವಾ ಅಂದ್ರೆ ಈ ಗಾಡಿ ಅಲ್ಲ, ಇನ್ನೊಂದು ಇನೋವಾ ಒಳಗಡೆ ಹೋಗಿದೆ, ಯಾಕಂದ್ರೆ ನೋಡ್ಕೊಳ್ಳೋದು ಅಂತ ಹೇಳಿದ್ರು. ಅವಾಗ ವಾಕಿ ಟಾಕಿಲಿ ಹಿಂಗ್ ಯಾವ್ದೋ ಒಂದು ಇನೋವಾ ಬಂದಿದ್ದು ನೋಡಿ ಅಂತ ಹೇಳಿ ಅಲ್ಲಿ ಮೆಸೇಜ್ ಹಾಕ್ತಾರೆ. ಇನ್ ನಮಗ್ ಕೆಲಸ ಇಲ್ಲ, ನಮ್ಗೇನ್ ಮಾಡ್ಕೊಳಕ್ಕೆ, ನಮ್ದು ಏನೋ ಸ್ವಲ್ಪ ಬಚಾವಾಗಿದೆಯಲ್ಲ, ಲೇಡೀಸ್ ಇದೆ ಅಲ್ಲಿಂದ ಡೈರೆಕ್ಟ್ ಬರ್ತಾನೆ. ಗಾಡಿ ತಗೊಂಡು ಊರಲ್ಲಿ ಜೀವನ ಮಾಡ್ಕೊಂಡಿದಾರ, ಇರ್ಬಿಡ್ರಿ ಅಂತೀವಿ ನನ್ನ ಅನುಭವದ ಪ್ರಕಾರ. ಬೇಡ ಅಂತೀರಾ? ಬೇಡ ಅಂತಾನೆ ಹೇಳೋದು. ಈಗ ಓಲಾ ಒಬ್ಬರು ಬಿಸ್ನೆಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಚಾನ್ಸೇ ಇಲ್ಲ. ಕಂಪ್ನಿ ಡ್ಯೂಟಿ ಮಾಡ್ತೀನಿ, ಹೊಸ ಗಾಡಿ ತಗೊಂಡು ಈ ಕಂಪ್ನಿ ಡ್ಯೂಟಿಗಳಲ್ಲಿ ನಾವು ಎಲ್ಲಾನು ಹೇಳಕ್ಕಾಗಲ್ಲ. ನಾನೊಂದು VTT ಟ್ರಾವೆಲ್ಸ್ ಅಲ್ಲಿ ನಾನು ಇದ್ ಮಾಡ್ತಾ ಇದ್ದೀನಿ. ಅವರು ನಮ್ಗೆ ಗೊತ್ತಿರೋದ್ರಿಂದ ನಾನೊಂದಷ್ಟು ಜನ ಅಟ್ಯಾಚ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಪೇಮೆಂಟ್ ನಿಂದ ಏನಾದ್ರು ನಾನು ಜವಾಬ್ದಾರಿ. ಕೆಲವರು ಬೇರೆ ಬೇರೆ ತರ ಮಾತಾಡೋದು, ಪೇಮೆಂಟ್ ಏನಾದ್ರು ಆದ್ರೆ ನೀವು ಜವಾಬ್ದಾರಿ ಆಯ್ತು, ಖಂಡಿತವಾಗ್ಲೂ ನಾನು ಜವಾಬ್ದಾರಿ. VTT ಟ್ರಾವೆಲ್ಸ್ ಅಲ್ಲಿ ನಮ್ಮ ರಘುವಣ್ಣ ಆಗಿರ್ಬೋದು, ನಮ್ಮ ಸುನಿಲ್ ಆಗಿರ್ಬೋದು, ಇವ್ರ ಅಂಡರ್ ಅಲ್ಲಿ ನಡೀತಾ ಇದಕ್ಕೆ ನನಗೆ ಬರುತ್ತೆ ಪ್ರಮೋಷನ್ ಮಾಡಿ, ಬೇಜಾನ್ ಪ್ರಮೋಷನ್ ಮಾಡಿ ಅಂತ ಹೇಳ್ತಾರೆ. ನಾನು ಮಾಡಲ್ಲ, ಯಾಕೆಂದ್ರೆ ನಾನು ಪ್ರಮೋಷನ್ ಮಾಡೋದು ಮುಖ್ಯ ಅಲ್ಲ. ಅಲ್ಲಿ ಬಂದು ಸಿಕ್ಕೊಂಡು ಆಮೇಲೆ ಅವ್ರಿಗೆ ಒಂಚೂರು ಹೆಚ್ಚು ಕಮ್ಮಿ ಬಂದು ನಮ್ಗೆ ಕೇಳ್ತಾರೆ. ಈ VTT ಟ್ರಾವೆಲ್ಸ್ ಅಲ್ಲಿ ಏನ್ ಗೊತ್ತಾ, ನನ್ಗೆ ಕೇಳ್ತಾರೆ. ನಾನು ಅವ್ರಿಗೆ ಒಂದೇ ಮಾತು, ಅಣ್ಣ ನಿನ್ ಗಾಡಿ ಬೇಕಾ? ಫಸ್ಟ್ ನಂದು ಬಿಲ್ಡಿಂಗ್ ಮಾತ್ರ ಕ್ಲಿಯರ್ ಆಗಿರ್ಬೇಕು. ನಂದು ಆಲ್ಮೋಸ್ಟ್ ನಂದು ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಎಲ್ಲರೂ ವಿಡಿಯೋ ನೋಡಿದ್ರೆ ಪೇಮೆಂಟ್ ಮಾಡಿಸಿರೋದು ಸಹ ವಿಡಿಯೋ ಹಾಕ್ತೀವಿ. ಒಂದೇನೋ ಒಂದಷ್ಟು ಕಂಪ್ಲೇಂಟ್ ಹಾಕೋದು, ಅಣ್ಣ ಹಿಂಗೆ ನಮ್ಮ ಒಂದ್ ಸ್ವಲ್ಪ ಈ ತರ ಡ್ಯೂಟಿ ಹಿಂಗೆ ಅಡ್ಜಸ್ಟ್ ಆಗ್ತಾ. ನಾನು ಒಂದೇ ಮಾತು, ಅಣ್ಣ ಯಾಕಡೆ ಹಿಂಗ ಆಗ್ತಾ ಇರ್ತಲ್ಲ, ಇಲ್ಲ ಸ್ವಲ್ಪ ಈಗ ಹಬ್ಬಗಳಿದೆಲ್ಲ ಸ್ವಲ್ಪ ಇದಾಗಿದೆ, ನೆಕ್ಸ್ಟ್ ಸರಿ ಆಗುತ್ತೆ. ಅಲ್ಲೇನಿದೆ ಆ ಸ್ಪಾಟ್ ಆನ್ ಸ್ಪಾಟ್ ಅಲ್ಲಿ ಎಲ್ಲ ಕ್ಲಿಯರ್ ಮಾಡ್ತೀವಿ. ಆ ದುಡ್ಡು ಬೇರೆ ಮಾಡಲ್ಲ, ಅವ್ರು ಅಲ್ಲೇ ಕೇಳೋದು ಅಲ್ಲೇ ಕ್ಲಿಯರ್. ಅವ್ರ ಪೇಮೆಂಟ್ ಇವತ್ತವರೆಗೂ ಒಂದೇ ಒಂದು ಓಲ್ಡ್ ಅಂತ ಕೆಲವರು ಮಾಡ್ಕೊಂತಾರೆ. ಅದೇ ರಾಶಿ ಮಾತಾಡೋಂಥದ್ದು. ಈಗ ಮೊನ್ನೆ
ಅವ್ರು ಯಾರೋ ಡ್ರೈವರ್ ಹಾಕಿದ್ದಾರೆ ಅವ್ನು ಓನರ್ ಪಾಪ ಬಂಡವಾಳ ಹಾಕೊಂಡು ಗಾಡಿ ಹಾಕಿದ್ದಾನೆ. ನಮ್ ಡ್ರೈವರ್ಗಳಲ್ಲಿ ಹೇಳೋದು ಒಂದೇ ರಿಕ್ವೆಸ್ಟ್, ಕುಡಿತೀರಾ ಶನಿವಾರ ಬಂದ್ರೆ ಆರಾಮಾಗಿರುತ್ತೆ, ಕುಡೀರಿ ನಿಮ್ಗೆ ಮನೇಲಿದೆ. ಡ್ಯೂಟಿ ಟೈಮಲ್ಲಿ ಕುಡಿದಿದ್ದಾನೆ, ಕುಡಿದು ಗಾಡಿ ಓಡಿಸ್ತಾನೆ, ಕುಡಿದು ಗಾಡಿ ಓಡಿಸಿದ್ದಾನೆ. ಕಸ್ಟಮರ್ಗೂ ಸ್ಮೆಲ್ ಬಂದಿದೆ. ಆಮೇಲೆ ಕಂಪ್ನಿ ಒಳಗಡೆ ಮಿಷಿನ್ ಹಾಕಿ ಹಾಕ್ತಾರೆ. ಹೌದು, ಅವನು ಹೊಸಬ ಅವನು ಬಂದ್ಬಿಟ್ಟಿದ್ದಾನೆ, ಡ್ರೈವಿಂಗ್ ಕೆಲಸ ಸಿಕ್ಕಿದೆ ಅಂತ ಬಂದಿದ್ದಾನೆ. ಪಾಪ ಬಂಡವಾಳ ಹಾಕಿರೋ ಕತೆ ಏನಾದ್ರು ಏನ್ ಮಾಡಿರೋದಕ್ಕೆ ಇವಾಗ ಫೈನ್ ಹಾಕುದು 25,000, ಗಾಡಿ ಟರ್ಮಿನೇಟ್. ಮತ್ತೆ ಯಾರ ಆ ಗಾಡಿ ಮತ್ತೆ ಬೇರೆ ಕಂಪ್ನಿ ಜಾಯಿನ್ ಮಾಡ್ಬೋದಾ? ಡ್ರೈವರ್ ತಗ್ಸಿ ಪಾಪ ಅವರೇ ರಿಕ್ವೆಸ್ಟ್ ಮಾಡಿ ಬೇರೆ ಡ್ರೈವರ್ ಗಾಡಿ ಓಡಿಸಿ ಅಕ್ಸೆಪ್ಟ್ ಮಾಡಿದ್ದಾರೆ ಅಂದ್ರೆ ಡ್ರೈವರ್ ತಪ್ಪದು, ಓನರ್ ತಪ್ಪಿಲ್ಲ. ಆ ಡ್ರೈವರ್ ಚೇಂಜ್ ಮಾಡ್ತೀವಿ ಅಂತ ಹೇಳಿ ಏನೇನೋ ರಿಕ್ವೆಸ್ಟ್ ಮಾಡಿ 25,000 ಫೈನ್. ಯಾರ ಮನೆ ಹಾಳು ಮಾಡ್ಬೇಕು? ಹೌದು, 1 ತಿಂಗಳು ಸ್ಯಾಲ್ರಿ. ಅವ್ನು ಬಂದು 1 ವಾರ ಆಗಿದೆ ಅಷ್ಟೇ. ನೀನ್ ಯಾರು ಕುಡಿಯಕ್ಕೆ ಹೇಳಿದ್ದು? ನೀವೆಲ್ಲ ಈ ತರ ಕುಡಿದು ಮಾಡಿದ್ರೆ ಓನರ್ಗಳಿದ್ರೆ ನಿಮ್ಮನ್ನ ನಮ್ದೆ ಬಂಡವಾಳ ಹಾಕಿದ್ರೆ ಅವ್ರ ಕತೆ ಏನಾಗಲ್ಲ. ನಾನು ಅಂದ್ಬಿಟ್ಟು ಎಲ್ಲಾ ಡ್ರೈವರು ಒಂದೇ ತರ ಅಂತ ಹೇಳಕ್ ಹೋಗಲ್ಲ. ಇರೋದ್ರಲ್ಲಿ ಒಬ್ರು ಇಬ್ರು ಮಾಡೋ ಅಂತ ಕೆಲ್ಸಕ್ಕೆ ಎಲ್ಲಾರ್ಗು ಹೌದು, ಯಾರೋ ಏನೋ ಮಾಡ್ತಾರೆ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ನೊಂದೇನೋ ಮತ್ತೊಂದು ಮಾಡಿರ್ತಾರೆ. ಅವಾಗ ಏನಾದ್ರು ಗೊತ್ತಾ, ಅವ್ನು ಹಂಗ್ ಮಾಡ್ದ ಇವ್ನು ಹಂಗೆ ಮಾಡ್ತಾನೆ. ಹೌದು, ಏನೋ ಒಂದೇ ಟಾರ್ಗೆಟ್ ಆಗ್ತಾರೆ. ನಾವೇ ಡ್ಯೂಟಿ ಮಾಡೋ, ಈಗ ಎಷ್ಟೋ ಜನ ನಮ್ ಜೊತೆ ಇರೋರು ಗೊತ್ತು ನಾವ್ ಯಾವ ತರ ಡ್ಯೂಟಿ ಮಾಡ್ತೀವಿ, ಎಷ್ಟ್ ಕಷ್ಟ ಪಡ್ತೀವಿ ಏನು ಅಂತ ಹೇಳ್ತಾರೆ. ಅವ್ನಿಗೆ ಏನೋ ಆರಾಮಾಗಿದ್ದಾನೆ, ಪ್ರಮೋಷನ್ ಮಾಡ್ಕೊಂಡಿದ್ದಾನೆ. ಗುರು ನನ್ನ ಹತ್ರ ಬಂದಿನು ನಾನು ಪ್ರಮೋಷನ್ ಎಷ್ಟಕ್ಕೆ ಮಾಡ್ತೀನಿ ಅಂತ ಹೇಳ್ತೀನಿ. ನಾನು ಅವ್ರ ಹತ್ರ ಕೇಳೋದಿದೆ, ಅಲ್ಲಿಂದ ನಮ್ ಡ್ರೈವರ್ಗೆ ಉಪಯೋಗ ಆಗುತ್ತಾ? ಕಡೆ ಇವತ್ತಿನ ದುಡಿಮೆ ಏನೈತೆ ಅದ್ ಮಾತ್ರ ಕೂಡ ಬರ್ತೀನಿ. ಅದ್ ಕೇಳ್ಕೊಂಡು ಹೋಗಿರ್ತೀನಿ. ನಾವು ಇಲ್ಲಿಂದ ಅಲ್ಲಿ ಹೋಗ್ಬೇಕು, ಒಂದ್ ದಿವಸ ಪೂರ್ತಿ ವೇಸ್ಟ್ ಮಾಡ್ಬೇಕು, ವಿಡಿಯೋ ಎಡಿಟ್ ಮಾಡ್ಬೇಕು. ಅದು ನಮ್ ಡ್ರೈವರ್ಗಳಿಗೆ ಉಪಯೋಗ ಆದ್ರೆ ಮಾತ್ರ ಮಾಡ್ತೀನಿ ನಾನು. ಆ ತರ ಎಲ್ಲ ನಾನು ಲಕ್ಷಾಂತರ ರೂಪಾಯಿ ತಗೊಂಡು ಪ್ರಮೋಷನ್ ಮಾಡ್ಬೇಕು ಹಾಗೆ ಹೀಗೆ ಏನಾದ್ರೆ ಈ ಸದ್ಯ ನಾನು ಕ್ರಿಸ್ಟಲ್ ಹೋಗಿ ಕ್ಲಿಯರ್ ಮಾಡ್ಕೊಂಡು ಇನ್ನೊಂದು ಗಾಡಿ ಹಾಕೊಂತ ಇದ್ದೇನೆ. ಈಗ ನನ್ ಕ್ರಿಸ್ಟಲ್ 2 ಪೆಂಡಿಂಗ್ ಇದೆಯಾ? ಕಟ್ಟಿಲ್ಲ ಅಂತ ತಗೊಂಡೋಗ್ತಾರಲ್ಲ. ಈಗ ಏನ್ ಮಾಡ್ತೀರಾ, ರಿಕ್ವೆಸ್ಟ್ ಮಾಡ್ಕೊಂತ ಇದೀವಿ. ಯಾಕಂದ್ರೆ ನಂದು ಈಗ ಏನಾಯ್ತು ಅಂದ್ರೆ ಸಕಲೇಶ್ಪುರದ ಒಂದು ಜಗಳ ಆಯ್ತು. ಸಕಲೇಶ್ಪುರದ ಜಗಳ ಆದ್ಮೇಲೆ ಗಾಡಿ ಓಡಿದ್ವಿ, ಅಲ್ಲಿ ಪೆಂಡಿಂಗ್ ಉಳ್ಕೊಬೇಕು. ಅದ್ಯಾವ ರೀತಿ ನಮ್ಗೆ ಬರ್ತಾ ಇದ್ವಿ ನಾವು. ಬರ್ಬೇಕಾದ್ರೆ ಏನಾಯ್ತು ಅಂದ್ರೆ ಸಕಲೇಶ್ಪುರದಲ್ಲಿ ಒಂದಷ್ಟು ಜನ ಹುಡುಗರುಗಳು 4 ಜನ ಫುಲ್ಲು ಎಣ್ಣೆ ಎಲ್ಲ ಹೊಡೆದು ಏನೋ ಬೇರೆ ಬೇರೆ ಸಮಥಿಂಗ್ ಏನೇನೋ ತಗೊಂಡ್ಬಿಟ್ಟಿದಾರೆ ಎಲ್ಲಾರು. ಗಾಡಿ ರಡಾಡ್ಕೊಂಡು ಹೋಗ್ತಾ ಇದ್ರು. ನಾನು ಆಮೇಲೆ ಹಾರನ್ ಮಾಡ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೆ. ಇನ್ನೋವಾದವನು ಫುಲ್ ಹಾರನ್ ಮಾಡ್ತಾ ಇದ್ದ, ಅವ್ರನ್ನ ಹಿಂಗ್ ಓವರ್ಟೇಕ್ ಮಾಡ್ದ. ಇವ್ರು ಬಂದ್ಬಿಟ್ಟು ನನ್ ಗಾಡಿ ಮಾಡ್ತೇವೆ ಅಂತ ನನಗ್ ಚೌಕ್ ಕೊಡಕ್ ಸ್ಟಾರ್ಟ್ ಆದ್ರು. ನಾನು ಅದಕ್ಕೇನೆ ಎಲ್ಲ ಸರಿಯಾಗಲ್ಲ, ಕರೆಕ್ಟಾಗಿ ಹೋಗ್ರೆ ಯಾಕೆ ಹಂಗೆ ಹಿಂಗೆ ಅಂತ ನಾನು ನಾರ್ಮಲ್ ಆಗಿ ಮಾತಾಡ. ಅದಾದ್ಮೇಲೆ ಗಾಡಿ ಅಡ್ಡ ಹೊಡೆದ್ರು. 4 ಜನನು ಒಂದಷ್ಟೇ ಅಟ್ಯಾಕ್ ಮಾಡಿದ್ರು ನಮ್ಗೆ. ಅಲ್ಲೆಲ್ಲ ಸ್ವಲ್ಪ ಕೈ ಬಾಯಿ ಎಲ್ಲ ಮಿಲಾಯಿಸಿದಾಯ್ತು ಅಲ್ಲೂ ಸ್ವಲ್ಪ 4 ಜನದಲ್ಲಿ. ಅದಾದ್ಮೇಲೆ ಸಕಲೇಶ್ಪುರಕ್ಕೆ, ಅವ್ರು ಸಕಲೇಶ್ಪುರ ಲೋಕಲ್ ಅಂತ ಗೊತ್ತಿಲ್ಲ, ಸಕಲೇಶ್ಪುರ ಎಂಟ್ರಿಯಲ್ಲಿ ಒಂದು 20 ರಿಂದ 25 ಜನ ಒಂದಷ್ಟೇ ಅಟ್ಯಾಕ್ ಮಾಡಿದ್ರು ನಿಮ್ಮೇಲೆ, ನನ್ ಮೇಲೆ. ನೀವು ಒಬ್ನೇ. ಹಿಂಗೆ ಸರ್, ಮತ್ತೆ ಹೆಂಗೆ ಏನ್ ಮಾಡ್ಕೊಟ್ರಿ ಇವಾಗ ನೀವು? ಏನಂದ್ರೆ ಈಗ ಎಫ್ಐಆರ್ ಆಗಿದೆ ಎಲ್ಲಾರ್ದು, ಪ್ರತಿಯೊಬ್ಬರದ್ದು ಫೋಟೋ ಗಿಟೋ ಎಲ್ಲ ತಗೊಂಡಿದೀನಿ. ಅವರೇ ಒಂದು ವಿಡಿಯೋ ಹಾಕ್ಬಿಟ್ಟು ಇವ್ನಿಗೆ ಹುಡುಗಿ ರೇಗ್ಸಕ್ ಬಂದಿದ್ದ, ಅದರಿಂದ ನಾವು ಹೊಡೆದಿದೀವಿ ಅಂತ ಪಬ್ಲಿಸಿಟಿ ಮಾಡಿದ್ರು. ನಾನು ಅದನ್ನ ಮತ್ತೆ ನನ್ನ ಒಂದು ವಿಡಿಯೋ ಬಿಟ್ಟಿದ್ದೆ, ಸ್ಟೇಷನ್ ಇಂದೆಲ್ಲ ಇದು ಬಂದಿತ್ತು. ಆ ಹುಡುಗಂಗೆ ನಾನು ಹೇಳ್ದೆ ಓನರ್ಗೆ, ಅಣ್ಣ ನೋಡು ಹಿಂಗ್ ಮಾಡಿದ್ದಾರೆ ನನ್ನ ವಿಡಿಯೋನ, ಅವ್ರು ಯಾರಿದಾರ ಅವ್ರ ಹತ್ರ ಡಿಲೀಟ್ ಮಾಡ್ಸು, ಇಲ್ಲಾಂದ್ರೆ ನಾನು ನಂದೇನೈತೆ ನಿನ್ ಗಾಡಿ ಎಲ್ಲ ಫೋಟೋ ಹಾಕ್ಬಿಟ್ಟು ನಂದು ಏನೈತೆ ಪ್ರೆಸೆಂಟ್ ನಾನು ವಿಡಿಯೋ ತಗೊಂಡಿದ್ದೀನಿ, ಲೈವ್ ಶೂಟ್ ತಗೊಂಡಿದ್ದೀನಿ ನಾನು ಆಲ್ರೆಡಿ. ಹಿಂಗ್ ಮಾಡ್ತಾ ಇದ್ರೆ ಈ ಗಾಡಿ ಪ್ರೂಫ್ ಎಲ್ಲ ಇತ್ತು, ಹಿಂಗ್ ಮಾಡ್ತೀನಿ ಅಂತ ಹೇಳ್ದೆ. ಅವನು 4,000 ತಲೆ ಕೆಡಿಸ್ಕೊಳ್ಳಲ್ಲ. ಅದೇನಾಗ್ಬಿಡ್ತು, ನನ್ನ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟು ಅವ್ನ್ ವಿಡಿಯೋ ಶೇರ್ ಮಾಡಕ್ ಸ್ಟಾರ್ಟ್ ಮಾಡ್ದ. ನನಗೆ ವಿಡಿಯೋಸ್ ಇಲ್ಲ ಅಂದ್ರೆ 1,000 ಜನ ಕಳಿಸಿದ್ದಾರೆ, ಅದು ನನಗೆ ಓಪನ್ ಆಗ್ತಾ ಇಲ್ಲ. ಆಮೇಲೆ ಕಮೆಂಟ್ಗಳು ಅವನಿಗೆ ಯಾವ ತರ ಬರ್ಬೇಕು, ಸಕಲೇಶ್ಪುರದವ್ರು ಆಗಿರ್ಬೋದು, ಲೋಕಲ್ ಆಗಿರ್ಬೋದು, ಎಲ್ಲರೂ ಸಕಲೇಶ್ಪುರ ಲೋಕಲ್ ಅವರು ಅವ್ರನ್ನ ಕರೆದಿದ್ದಾರೆ. ಎಲ್ಲರೂ ಅವ್ರು ಹೊಡೆಯೋ ಟೇಬಲ್ ಹಿಂದ್ಗಡೆ ಇದ್ದಿದ್ ಬಂಕರ್ ಅಲ್ಲಿ ಎಲ್ಲರೂ ನನ್ನ ಫಾಲೋವರ್ಸ್. ಇವ್ರು ನನಗೆ ಹೊಡೆಯಕ್ ಸ್ಟಾರ್ಟ್ ಆದ್ಮೇಲೆ ಆ ಕಡೆಯಿಂದ ಎಲ್ಲ ಇಳಿದು ಬಂದ್ರು. ಅವರು ನನ್ನ ಬಿಡಿಸ್ಕೊಂಡು ನನ್ನ ಸ್ಟೇಷನ್ ಹತ್ರ ಕರ್ಕೊಂಡು ಹೋದ್ರು. ನನ್ನ ಸಿಚುವೇಶನ್ ಬೇರೆ ತರ ಇತ್ತು ಅವ್ರ ಕಂಡೀಷನ್. ಅದಾದ್ಮೇಲೆ 2 ತಿಂಗಳು ನನ್ನ ಮನೇಲಿ ಮಾಡಿದ್ವಿ, ಡ್ಯೂಟಿ ಮಾಡಿಲ್ಲ. 2 ತಿಂಗಳು. ಸರಿ ಆಯ್ತು, ಗಲಾಟೆ ಮಾಡ್ಕೊಳ್ತಿರಲ್ಲ, ಆಯ್ತು, ಪೊಲೀಸ್ ಸ್ಟೇಷನ್ ಹೋಗ್ತೀರಾ, FIR ಯಾವ ತರ ಮಾಡೋ ಸರ್ ನೀವು ಕಂಪ್ಲೇಂಟ್ ಕೊಡ್ತೀರಾ? ಏನಾಯ್ತು ಗೊತ್ತಾ, ಸ್ಟಾರ್ಟಿಂಗ್ ಅಲ್ಲಿ ಓನರ್ ಬಂದ, ಅವನು ನಮಗೆ ಅವ್ರು ಓನರ್, ಅವ್ರದ್ದು ಎಲ್ಲೋ ಬೋರ್ಡೆ ಗೂಡ್ಸ್ ಗಾಡಿ. ಓನರ್ ಬಂದ, ಅಣ್ಣ ಹಿಂಗ ಆಗೈತಣ್ಣ ನಿಮ್ ತಮ್ಮ ಅಂತ ಅಂತ. ಸರಿ ಆಯ್ತು ಕಣಪ್ಪ, ಗಾಡಿ ರೆಡಿ ಮಾಡಿಸ್ಕೊಡು, ನಾನು ಟ್ರೀಟ್ಮೆಂಟ್ ಏನೈತೆ ಟ್ರೀಟ್ಮೆಂಟ್ ಅಮೌಂಟ್ ಕೊಡೋದಾಗ 30,000 ಟ್ರೀಟ್ಮೆಂಟ್ ಅಮೌಂಟ್, ಗಾಡಿ ರೆಡಿ ಮಾಡಿಸ್ಕೊಡೋದು ಅಂತ ಮಾತುಕತೆ ಆಯ್ತು. ಅದೇ ಗಾಡಿ ರೆಡಿ ಮಾಡ್ಸಕ್ಕೆ ನನಗೆ 30,000 ಟ್ರೀಟ್ಮೆಂಟ್ಗೆ, ಅಂದ್ರೆ ಫುಲ್ ಕೈಯೆಲ್ಲ ಇದಾಗ್ಬಿಟ್ಟಿತ್ತು. ಅವ್ರು ಅಷ್ಟೊಂದು ಹೊಡೆದ್ಬಿಟ್ಟಾರೆ. 25 ಜನ ಏಕೈಕ ಅಟ್ಯಾಕ್ ಮಾಡ್ತಾರೆ ಅಂತ ಒಂದ್ಸತಿ ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಎಲ್ಲೆಲ್ಲಿ ಹಿಡಿಯೋಣ ನಾನು. ಅಲ್ಲ, ಅಟ್ಲೀಸ್ಟ್ ಇಬ್ಬರಾದ್ರೂ ಮಾತಾಡೋದ್ರ ಗಾಡಿನೇ ಫುಲ್ ಚಿಂದಿ ಸಾಕಿದ್ದಾರೆ. ಫುಲ್ ಗಾಡಿ ಎಲ್ಲ ಫುಲ್ ಡ್ಯಾಮೇಜ್, ಗ್ಲಾಸ್ ಇಂದ ಹಿಡಿದು ಬಾನೆಟ್ ಮೇಲೆಲ್ಲ ಹತ್ತಿ ಎಲ್ಲಾನು ಮುರಿದಾಕ್ತಿದ್ದಾರೆ, ಹಿಂದ್ಗಡೆನೆಲ್ಲ ಒದ್ದು.
ನಾನು ಅದು ಓಕೆ ಅಂದ್ಬಿಟ್ಟು ಅವ್ರು ಕಾಂಪ್ರಮೈಸ್ ಅಂದ್ಬಿಟ್ಟು ಹೋದೆ. ಅವನಿಗೆ ಎಷ್ಟು ಆಟಿಟ್ಯೂಡ್ ಇರ್ಬೇಕು ಅಂತ ಲೆಕ್ಕ ಮಾಡಿ ಸೈಲೆಂಟ್ ಆಗಿದ್ದ ಓನರು. ಹಾ ಇಲ್ಲಿ ಪೊಲೀಸವ್ರಿಗೂ ನಾನು ಹೇಳೋದು ಒಂದೇ ಮಾತು, ಎಲ್ಲರೂ ಒಂದೇ ತರ ಇರಲ್ಲ. ಕೆಲವರು ಅವ್ರ ಕಡೆ ಪರವಾಗಿಲ್ಲ, ಏನಂತ ಹೇಳಿದಾರೆ, ಮಾಡಿಸ್ಕೊಡ್ತೀನಿ ಅಂತ ಒಂದ್ ಕಡೆ ಗಾಡಿ ನಿಲ್ಸು, ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ನಿಲ್ಸಿಸ್ಬಿಟ್ಟಿದ್ದೆ ಗಾಡಿನ. 20 ದಿವಸ ಆಗಿತ್ತು. ನಾನು ಮತ್ತೆ ಹೋಗಿ FIR ಮಾಡ್ಲ ಅಂದ್ರೆ FIR ತಗೊಳಲ್ಲ. ಪಾಪ ಅಲ್ಲಿ ಇದ್ದಂತವ್ರು, ನನಗೆ ಗೊತ್ತಿರೋಂಥವ್ರು ಒಂದ್ 2-3 ಜನ ಪೊಲೀಸವರು ತುಂಬಾ ಒಳ್ಳೆಯವರು. ಇವ್ರಿಗೆ ಯಾರು ಗೊತ್ತಿರೋ ಗೊತ್ತಿಲ್ಲ, ಏನೋ ಹೇಳ್ಕೊಟ್ಟಿರ್ತಾರೆ, ನೀನ್ ರೆಡಿ ಮಾಡಿಸ್ಬೇಡ, ಆಮೇಲೆ ಇಲ್ಲಿ FIR ತಗೊಳಲ್ಲ, ಅಲ್ಲಿ ಕ್ಲೋಸ್ ಆಗೋಗುತ್ತೆ, ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲಿದ್ದಂತ ಇವರು ಸರ್ಕಲ್ ಇನ್ಸ್ಪೆಕ್ಟರ್ ಇವ್ರು ಎಲ್ಲರಿಗೂ ನಮ್ಗೆ ಪಾಪ ಕ್ಲೀನಾಗಿ ಹೆಲ್ಪ್ ಮಾಡಿದ್ರು. ಅವ್ರು ಹೆಲ್ಪ್ ಮಾಡಿ ನನಗೆ ಮತ್ತೆ FIR ತಗೊಂಡು FIR ಮಾಡಿ ಅವ್ರ ಮೇಲೆ ಕೇಸ್ ಮಾಡಿದ್ರು. ನೀವು FIR ಸೀದಾ ಅಲ್ಲೇ ಸಕಲೇಶ್ಪುರಕ್ಕೆ ಹೋಗಿ ಕೊಟ್ಟಿದ್ದೀರಾ? ಕೊಟ್ಟಿದ್ದಾರೆ. ಮತ್ತೆ 20 ದಿವಸ ಗಾಡಿ ರೆಡಿ ಆಗಿಲ್ಲ. ಗಾಡಿಯಲ್ಲಿ ಬಿಟ್ಟಿದೆ ಅವಾಗ? ಗಾಡಿ ಬಂದು ದೇವನಹಳ್ಳಿ ಬಿಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಆ ಗ್ಯಾರೇಜ್ ಎಲ್ಲಿದೆ ಅಂತ. ಎಂಟೇರ್ ದೇವನಹಳ್ಳಿ ಅರ್ಧ ದಿವಸ ಹುಡುಕ್ಬಿಟ್ಟು ಗಾಡಿ ಹುಡುಕಿ. ನನಗೆ ಗೊತ್ತಿರೋರೊಬ್ಬ ರವಿ ಅಂತ ದೇವನಹಳ್ಳಿ, ನನ್ನ ಫಾಲೋವರ್ಸ್ ಆಕ್ಚುಲಿ ಸ್ಟಾರ್ಟಿಂಗ್ ನಾನು ಅಣ್ಣ ನಿಮ್ ಗಾಡಿ ಇಲ್ಲಿ ಇದೆ ಅಂತ ಹೇಳಿದ. ಅವ್ನ ನಂಬರ್ ನಾನು ಅವ್ರು ಸೇವ್ ಮಾಡಲಿಲ್ಲ. ಮಾಮೂಲಿ ಕಾಲ್ ಬರ್ತಾ ಇರ್ತಲ್ಲ, ಅದಕ್ಕೆ ನಾನೇನು ಇದು ಮಾಡಿರ್ಲಿಲ್ಲ. ಆಮೇಲೆ ಅವನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಎಲ್ಲಿದೆ ಗಾಡಿ ಅಂತ ಹುಡುಕೊಂಡು ಹೋಗಿ ಅಲ್ಲಿ ಗಾಡಿಗೆ ಏನು ಮಾಡಿಲ್ಲ. ಆ ದೇವನಹಳ್ಳಿ ಇರೋನು ಹೆಂಗ್ ಮಾಡಿದ್ದಾನೆ ಅಂದ್ರೆ ನನಗೆ ಜಸ್ಟ್ ಹಿಂದ್ಗಡೆ ಒಂದು ಡಿಕ್ಕಿ ಟಿಂಕರಿಂಗ್ ಮಾಡೋದಕ್ಕೆ 9,000 ದುಡ್ಡು ಕಿತ್ಕೊಂಡ.